ಪರಾತ್ಪರನು ಸರ್ವಶಕ್ತನು ಉನ್ನತೋನ್ನತನು ರಾಜಾದಿ ರಾಜನು ಆಗಿರುವಂತ ರಕ್ಷಕನಾದಂತ ಯೇಸು ಕ್ರಿಸ್ತನ ಮಧುರ ನಾಮಕ್ಕೆ ಸ್ತೋತ್ರವನ್ನ ಸಲ್ಲಿಸುತ್ತಾ ಸಬ್ಬತ್ ದಿನದ ಪ್ರಾತಃ ಕಾಲದಲ್ಲಿ ಎಚ್ಚರವಾಗಿದ್ದು ಪ್ರಾರ್ಥಿಸಿ ಕಾರ್ಯಕ್ರಮದಲ್ಲಿ ಕೂಡಿ ಬಂದಿರುವಂತ ದೇವರ ಮಂದೆಗೆ, ದೇವರ ಸಭೆಗೆ, ಹಿರಿಯರಿಗೆ, ಬೋಧಕರಿಗೆ, ಸಹೋದರ ಸಹೋದರಿಯರಿಗೆ ರಕ್ಷಕನಾದಂತ ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನ ಕೋರುವಂತವನಾಗಿದ್ದೇನೆ. ಕರ್ತನು ನಮ್ಮನ್ನ ಆಶೀರ್ವಾದ ಮಾಡಲಿ. ಈ ಬೆಳಗಿನ ಜಾವದಲ್ಲಿ ಕರ್ತನನ್ನು ಸ್ತುತಿಸುವ ಹಾಗೆ ದೇವರ ಸನ್ನಿಧಾನದಲ್ಲಿ ಪ್ರಾರ್ಥನೆಗೆ ಹೋಗೋಣ. ಸಹೋದರಿ ಶೈಲಾ ಬೆಂಜಮಿನ್ ಅವರು ನಮ್ಮನ್ನ ಪ್ರಾರ್ಥನೆ ನಡೆಸಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಎಲ್ಲರಿಗೂ ಹ್ಯಾಪಿ ಸಾಬತ್. ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿರುವಂತ ನಮ್ಮ ತಂದೆಯಾದ ದೇವರೇ, ಈಗ ಸ್ವಾಮಿ ಮುಂಜಾನೆ ವೇಳೆಯಲ್ಲಿ ಮುಂದಾವರ್ತಿ ನಿಮ್ಮ ಒಂದು ಪಾದ ಬಳಿಗೆ ಬಂದು ಧ್ಯಾನಿಸುವಂತ ಭಾಗ್ಯವನ್ನು ದಯಪಾಲಿಸಿಕೊಟ್ಟಿದ್ದಕ್ಕಾಗಿ ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ. ಎಲ್ಲಿ ಇಬ್ಬರು ಮೂರು ಜನರು ಸೇರಿ ನನ್ನ ನಾಮವನ್ನು ಘನಪಡಿಸುವರೋ ಅವರುಗಳ ಮಧ್ಯದಲ್ಲಿ ನಾನು ಬರುವೆನೆಂದು ವಾಗ್ದಾನ ಮಾಡಿದಂತ ನಮ್ಮ ದೇವರು ಎಚ್ಚರವಾಗಿದ್ದು ಪ್ರಾರ್ಥಿಸಿರಿ ಎಂಬುದಾಗಿ ನಮಗೆ ಒಂದು ವಾಕ್ಯವನ್ನು ಕೊಟ್ಟಿದ್ದೀವಿ ಸ್ವಾಮಿ. ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ. ಹೌದು ಕರ್ತನೇ, ನಮಗೆ ಜ್ಞಾನ ಸಾಲದು, ನಮಗೆ ಜ್ಞಾನವನ್ನು ಕೊಡಿರಿ ಸ್ವಾಮಿ. ನಮ್ಮ ಹೃದಯಗಳನ್ನು ತೆರೆದಿರಿ ಸ್ವಾಮಿ. ನಿಮ್ಮ ವಾಕ್ಯವನ್ನು ನಾವು ಸೇವಿಸಿಕೊಂಡು ಜೀವಿಸುವಂತಹ ಭಾಗ್ಯವನ್ನು ದಯಪಾಲಿಸಿಕೊಡು. ಬರುವಂತ ಎಲ್ಲಾ ಈ ಝೂಮ್ ಮೀಟಿಂಗ್ ಅನ್ನು ಸೇರಿಕೊಳ್ಳುವಂತ ಎಲ್ಲಾ ಮಕ್ಕಳಿಗಾಗಿ ಬೇಡಿಕೊಳ್ಳುತ್ತೇವೆ. ಅದೇ ರೀತಿಯಾಗಿ ಈ ದಿನದ ವಾಕ್ಯವನ್ನು ಹಂಚಿಕೊಳ್ಳಿಕ್ಕೆ ಹೋಗುವಂತ ಎಲ್ಡರ್ ಪ್ರದೀಪ್ ಅವರಿಗಾಗಿ ಬೇಡಿಕೊಳ್ಳುತ್ತೇವೆ. ಅವರನ್ನು ನೀನು ಆಶ್ವಸಿಸಿ ಕಾಪಾಡು ಸ್ವಾಮಿ. ಅವರ ಬರುವಂತ ಮಾತುಗಳು, ನಮಗೆ ಹೇಳಿಕೊಡುವಂತ ವಾಕ್ಯವು ಎಲ್ಲವೂ ನಿನ್ನದಾಗಿರ್ಲಿ ಕರ್ತನೆ. ಅವರ ಕುಟುಂಬಗಳನ್ನು ನೀನು ಆಶ್ವಸಿಸಿ ಕಾಪಾಡು ಸ್ವಾಮಿ. ಬಸವರಾಜು ಅವರು ಈ ಮೀಟಿಂಗ್ ಅನ್ನು ಲೀಡ್ ಮಾಡುವಾಗೆ ಅವರ ಕುಟುಂಬವನ್ನು ನೀನು ಆಶ್ವಸಿಸಿ ಕಾಪಾಡಿಕೊಡ್ಬೇಕೆಂದು, ನಮ್ಮ ಮಧ್ಯದಲ್ಲಿ ಯಾರಾದರೂ ಆರೋಗ್ಯವಿಲ್ಲದೆ ಇದ್ದ ಕಾರಣಲ್ಲೂ ಅವರನ್ನು ನೀನು ಮುಟ್ಟಿ ಸ್ವಾಮಿ ನೀನು ನಮ್ಮನ್ನು ಆಶೀರ್ವದಿಸಿ ಕಾಪಾಡಿಕೊಡಬೇಕೆಂದು ಈ ಸಬ್ಬತ್ತಿನದಲ್ಲಿ ಸ್ವಾಮಿ ನಮ್ಮೆಲ್ಲರನ್ನು ನಿನ್ನ ವಾಕ್ಯಗೋಸ್ಕರ ಕೂಡಿಸಿ ನಮ್ಮ ಪ್ರತಿಯೊಬ್ಬರನ್ನು ನೀನು ಆಶೀರ್ವದಿಸಿ. ನಿಮ್ಮ ಆಶೀರ್ವಾದವಿಲ್ಲದೆ ನಾವು ಹೊಂದಲಾರೆವು ಸ್ವಾಮಿ. ನಿಮ್ಮ ಪ್ರತಿಯೊಬ್ಬರ ಮೇಲೂ ನಿಮ್ಮ ಪ್ರೀತಿ, ನಿಮ್ಮ ಅನ್ಯೋನ್ಯತೆ, ನಿಮ್ಮ ಆಶೀರ್ವಾದವನ್ನು ಕೊಡಬೇಕೆಂದು ಯೇಸು ಸ್ವಾಮಿ ದಿವ್ಯ ನಾಮದಲ್ಲಿ ಬೇಡಿಕೊಳ್ಳುತ್ತೇನೆ ತಂದೆಯೇ, ಆಮೇನ್. ಆಮೇನ್. ಉತ್ತಮವಾದಂತ ಪ್ರಾರ್ಥನೆಗಾಗಿ ಸಹೋದರಿ ಶೈಲಾ ಬೆಂಜಮಿನ್ ಅವರಿಗೆ ವಂದನೆಗಳನ್ನ ಸಲ್ಲಿಸ್ತೇನೆ. ಸಮಯದಲ್ಲಿ ನಮ್ಮ ಸಭಾ ಸಂಗೀತಗಳಲ್ಲಿ 64ನೇ ಸಂಗೀತ ರಕ್ಷಕನನ್ನು ಸೇರಿಗಲೇ ಮಾರ್ಗವ ವೇದ ತೋರಿಸುತ್ತೆ. ಈ ಹಾಡಿಂದ ಈ ದಿನದ ಆರಾಧನೆಯನ್ನು ಪ್ರಾರಂಭ ಮಾಡೋಣ. ರಕ್ಷಕನನ್ನು ಸೇರಿಗಲೇ ಮಾರ್ಗವ ವೇದ ತೋರಿಸುತ್ತೆ, ಕರುಣ ಶಬ್ದ ಉಂಟಲ್ಲವೇ, ಓ ಪಾಪೀತ ಬಾ, ಹರ್ಷ ಹರ್ಷ ನಿತ್ಯ ಮಹಿಮೆ ಯೇಸು ಸ್ವಾಮಿ ಕೊಟ್ಟ ನನಗೆ, ತಿಳಿರುಪಾನವಾಗುತ್ತದೆ ತಂದೆಯ ಮನೆಯೋ, ಮಕ್ಕಳೇ ಬನ್ನಿ ಎಂದು ಹೀಗೆ ಯೇಸು ಕರೆಯುತ್ತಾನಲ್ಲವೇ, ಆನಂದವಾಗಿ ಬಾ, ನಿತ್ಯ ಮಹಿಮೆ ಯೇಸು ಸ್ವಾಮಿ ಕೊಟ್ಟ ನನಗೆ, ನಿರೂಪಣವಾಗುತ್ತದೆ ತಂದೆಯ ಮನೆಯೋ,
ಯೋಚನೆ ಮಾಡು ಕಾರ್ತತಾನೆ, ಗಾಯದ ಮಾತು ಹೇಳುತ್ತಲೇ ವಿಧೇಯನಾಗಿ ಕೇಳ್ಪಾಪಿಯೇ, ರಕ್ಷಣೆ ಹೊಂದಬಾ. ಹರ್ಷ ಹರ್ಷ ನಿತ್ಯ ಮಹಿಮೆ ಯೇಸು ಸ್ವಾಮಿ ಕೊಟ್ಟ ನನಗೆ, ತಿಳಿರುಪಾನವಾಗುತ್ತದೆ ತಂದೆಯ ಮಾನೆಯೋ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ಬೆಳಿಗ್ಗೆ ಇನ್ನು ಹಿರಿಯರಾದಂತ ಪ್ರದೀಪ್ ಸರ್ ಅವರು ಜಾಯ್ನ್ ಆಗಿಲ್ಲ. ಅವರು ಜಾಯ್ನ್ ಆಗೋ ತನಕ ಇನ್ನೊಂದು ಹಾಡನ್ನ ಹಾಡೋಣ. ಲಕ್ಷ್ಮಿ Pastor. is there. Okay, thank you. So praise the Lord. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನದಲ್ಲಿ ನಮ್ಮ ಮಧ್ಯದಲ್ಲಿ ಈ ದಿನದ ಆರಾಧನೆಗೆ ದೇವರ ಸಂದೇಶದ ಮುಖಾಂತರವಾಗಿ ಹಿರಿಯರಾದಂತ ಪ್ರದೀಪ್ ಕುಮಾರ್ ಸನ್ ಅವರು ಕೂಡಿ ಬಂದಿದ್ದಾರೆ. ದೇವರು ಆಶೀರ್ವಾದ ಮಾಡಲಿ. ಈ ಸಮಯದಲ್ಲಿ ಅವರ ಮುಖಾಂತರವಾಗಿ ನಾವು ದೇವರ ಸಂದೇಶವನ್ನ ಕೇಳೋಣ. ಭಾಷಾಂತರವನ್ನ ಈ ಸಹೋದರ ಹಿರಿಯರಂತ ಚಿನ್ನಪ್ಪ ಸಾತ್ವಿಕ್ ಅವರು ಮಾಡುವಂತವರಾಗಿದ್ದಾರೆ. ಪ್ರದೀಪ್ ಸುನಾ, ದಿಸ್ ಇಸ್ ಯುವರ್ ಟೈಮ್ ಫಾರ್ ದ ಬ್ರೆಡ್ ಆಫ್ ಲೈಫ್. Praise the Lord and greetings to you all in the name of our Lord and Savior Jesus Christ. ಎಲ್ಲರಿಗೂ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮಗೆ ವಂದನೆಯನ್ನು ಹೇಳುತ್ತೇನೆ. ದೇವರಿಗೆ ಸ್ತೋತ್ರವಾಗಲಿ. It's one more day that God has given to us, and then we rejoice and be glad in His presence. ಮತ್ತೊಂದು ದಿನವನ್ನ ದೇವರು ನಮಗೆ ದಯಪಾಲಿಸಿದ್ದಾನೆ. ನಾವು ಈ ದಿನದಲ್ಲಿ ಆತನ ಸಮ್ಮುಖದಲ್ಲಿ ಉಲ್ಲಾಸ ಪಡುವರಾಗಿರುತ್ತೇವೆ. And this day is a day where God has revealed it to me something to rejoice. ಈ ದಿನವು ತಾನೇ ದೇವರು ನನಗೆ ಪ್ರಕಟಿಸುವಂತವನಾಗಿದ್ದೇನೆ. ಏನನ್ನೆಂದರೆ ನನ್ನನ್ನು ಸಂತೋಷ ಪಡುವ ಹಾಗೆ ವಿಷಯಗಳನ್ನು ಪ್ರಕಟಿಸುವವನಾಗಿದ್ದೇನೆ. I don't know whether you have come across this understanding or this situation that you would have read that particular passage many a times. But then on one specific day when you read it and the Holy Spirit speaks to you, and then you become joyful. ಇದು ನಿಮ್ಮ ಜೀವಿತದಲ್ಲಿ ಘಟಿಸಿದೆಯೋ ಘಟಿಸಿಲ್ಲವೋ ನನಗೆ ಗೊತ್ತಿಲ್ಲ. ಆದರೆ ಈ ಒಂದು ನಿರ್ದಿಷ್ಟವಾದ ವಾಕ್ಯವನ್ನು ನಾವು ಓದುವಾಗ ಅತೀವ ಸಂತೋಷವು ನಮಗೆ ಉಂಟಾಗುತ್ತದೆ. So when God speaks and then the Holy Spirit reveals and explains things to us, then we become more joyful. ದೇವರ ಪರಿಶುದ್ಧಾತ್ಮನ ಸಹಾಯವು ನಮಗೆ ದೊರಕಲಾಗಿ ನಮಗೆ ಹೆಚ್ಚಿನ ಜ್ಞಾನವು ಬೆಳಕು ನಮ್ಮಲ್ಲಿ ತೋರಿ ಬರುತ್ತದೆ. Many a times some news that comes and disturbs us. ಅನೇಕ ಸಲ ಕೆಲವು ಸುದ್ದಿಗಳು ನಮಗೆ ತಳಮಳವನ್ನು ಉಂಟು ಮಾಡುತ್ತವೆ. When our loved ones they pass away, we become sad. ನಮ್ಮ ಪ್ರಿಯ ಪಾತ್ರರು ಒಮ್ಮೆ ನಮ್ಮನ್ನು ಅಗಲಿದರೆ, ಮರಣಗೊಂಡರೆ ನಾವು ದುಃಖ ಭರಿತರಾಗುತ್ತೇವೆ. Just 2 days ago, one of my relative, one auntie, she passed away. 2 ದಿನಗಳ ಹಿಂದೆ ನನ್ನ ಒಬ್ಬ ಸಂಬಂಧಿಕರು ಈ ಲೋಕವನ್ನ ಅಗಲಿದರು. And during my studies, student times, I have spent a lot of my time with them. ನನ್ನ ಒಂದು ಶಿಕ್ಷಣ ಪಡೆದುಕೊಳ್ಳುವಾಗ ಕಾಲೇಜಿನ ದಿನಗಳಲ್ಲಿ ಸಾಕಷ್ಟು ಸಮಯವನ್ನ ಅವರ ಜೊತೆ ಕಳೆದಿದ್ದೇನೆ. When I joined in the Bible Society to work in Orissa, during that time also I have spent a lot of time with that family. ನಾನು ನನ್ನ ರಾಜ್ಯವಾದ ಒರಿಸ್ಸಾದಲ್ಲಿ ಬೈಬಲ್ ಸೊಸೈಟಿ ಆಫ್ ಇಂಡಿಯಾದಲ್ಲಿ ಅದಕ್ಕೆ ಸೇರಿ ಕೆಲಸ ಮಾಡುವಾಗ ಇವರ ಜೊತೆ ಸಾಕಷ್ಟು ಸಮಯವನ್ನು ಕಳೆದಿದ್ದೇನೆ. She was a very loving auntie to me. ನನಗೆ ಬಹಳ ಪ್ರಿಯ ಪಾತ್ರರಾದ ಒಂದು ಚಿಕ್ಕಮ್ಮನಂತಿದ್ರು ಅವರು. And just 2 days ago when I heard this message, so I felt sad about it.
2 ದಿನಗಳ ಹಿಂದೆ ನಾನು ಈ ಒಂದು ಸುದ್ದಿಯನ್ನ ಕೇಳಲ್ಪಟ್ಟಾಗ ನನಗೆ ಬಹಳ ದುಃಖ ಎನಿಸಿತು. Just last week, I felt sick. ಕಳೆದ ವಾರ ನಾನು ಅನಾರೋಗ್ಯ ಬಂದನು. Sometimes if the pain comes in different places, so that will disturb you. ಈ ತರ ನಾನಾ ವಿಧವಾದ ನೋವುಗಳು ಬಂದಾಗ ನಾವು ವಿಚಲಿತರಾಗುತ್ತೇವೆ. In certain places, certain pain when it comes, then that is alarming also. ಕೆಲವು ನೋವುಗಳು ಕಷ್ಟಗಳು ಬಂದಾಗ ಅವು ಎಚ್ಚರಿಕೆಯನ್ನು ಸಹ ಕೊಡುವಂತವುಗಳಾಗಿವೆ. If the pain is somewhere near the heart, it is dangerous also. ಹೃದಯದ ಹತ್ತಿರದಲ್ಲಿ ಬರುವಂತಹ ನೋವು ಬೇನೆ ಅಪಾಯಕರವೂ ಆಗಿದೆ. Yes, it's happened for me as well, and then I got some pain at the back side here, the lower back, and then I was little disturbed. ನನಗೆ ಒಂದು ಹಿಂಭಾಗ ಬೆನ್ನಿನ ಹಿಂಭಾಗದಲ್ಲಿ ಕೆಳಗಡೆ ನೋವಾಗ ನನಗೆ ಬಹಳ ಇದಾಗುತ್ತೆ, ವಿಚಲಿತನಾಗ್ತೇನೆ. Earlier people were not very disturbed because knowledge was not so much there. I mean to say that information was not so much available that time. ಹಿಂದಿನ ಜನರುಗಳಿಗೆ ಸಾಕಷ್ಟು ಮಾಹಿತಿ ಇಲ್ಲದ ಕಾರಣ ಯಾವುದು ನೋವು ಅವರು ಅಷ್ಟೊಂದು ವಿಚಲಿತರಾಗ್ತಾರೆ. Only when they were going to the doctor or knowledgeable person who studied about that, then only they were coming to know what's wrong with them. ನಾವು ಒಳ್ಳೆಯ ಒಂದು ವೈದ್ಯರ ಹತ್ರ ಹೋಗಿ ನಮ್ಗೆ ಇರುವಂತಹ ಒಂದು ಸಮಸ್ಯೆಯನ್ನ ತೋರಿಸ್ಕೊಂಡಾಗ ಆವಾಗ ತಾನೇ ನಮ್ಮ ಜ್ಞಾನಕ್ಕೆ ಅದು ಬರುವಂತದ್ದಾಗುತ್ತದೆ. But nowadays the information is so plentifully available. Just if you type something there in the Google and search for it, and then a lot of information comes to you. ನಮಗೆ ಇವಾಗ ಮಾಹಿತಿಯ ಒಂದು ಕಾಲವಾಗಿದೆ. ಯಾವ ಮಾಹಿತಿ ಬೇಕೋ ಆ ಮಾಹಿತಿಯನ್ನ ಗೂಗಲ್ ಅಲ್ಲಿ ನಾವು ಅದನ್ನು ಶೋಧನೆ ಮಾಡಿ ಅದನ್ನೆಲ್ಲ ಪಡ್ಕೊಳ್ಳಬಹುದಾಗಿದೆ. And then that's how only I did it the same. Then the pain was little more, and then that time I googled it, and then why the pain is there, why the pain comes there, like that I googled it, and then the information that came that scared me. ಕೆಲವು ವಿಷಯಗಳನ್ನ ನಾನು ಈ ಗೂಗಲ್ ನಲ್ಲಿ ತಿಳ್ಕೊಂಡಾಗ ನಿಜವಾಗಿಯೂ ಆ ಒಂದು ಮಾಹಿತಿಯಿಂದ ನನಗೆ ಸ್ವಲ್ಪ ಭಯವೇ ಆಯ್ತು. And many of you might be knowing that, right? When the right side or left side, the back, when the pain comes, so it is related to kidney. ಇದು ನಮ್ಮ ದೇಹದ ಹೊಟ್ಟೆ ಭಾಗದ ಬಲಗಡೆ ಅಥವಾ ಎಡಗಡೆ ಹಿಂದೆ ನೋವು ಕಾಣಿಸ್ಕೊಂಡ್ರೆ ಇದು ನಮ್ಮ ಯಕೃತ್ ಇದೆಯಲ್ಲ ಏನಪ್ಪ ಮೂತ್ರಕೋಶದ ಒಂದು ಸಮಸ್ಯೆ ಅಂತ ಗೊತ್ತಾಗುತ್ತೆ. And that kidney, there might be stone or something. That's why the pain becomes unbearable. ಇಲ್ಲಿ ಮೂತ್ರಕೋಶದಲ್ಲಿ ಏನಾದ್ರೂ ಕಲ್ಲು ಇದ್ದ ಪಕ್ಷದಲ್ಲಿ ಅದರಿಂದ ಉಂಟಾಗುವಂತಹ ನೋವು ತಡೆಯಲಾಗದ ಅಷ್ಟು ಆಗಿರುತ್ತದೆ. And if that is not the case, then there might be the problem with your spinal cord also, spinal cord. ಅದಲ್ಲದೆ ಇದ್ರೆ ಅಥವಾ ನಮ್ಮ ಬೆನ್ನು ಮೂಳೆಯಿಂದ ನೋವು ಆಗಿರ್ತದೆ ಅದು. When I developed that pain and then I googled it, so I was scared again, like what's wrong with me. ನನ್ನಲ್ಲಿ ಯಾವ ತೊಂದರೆ ಇದೆ ಅಂತ ನಾನು ತಿಳ್ಕೊಳ್ಳಿಕ್ಕೆ ಹೋಗಿ ಅದರಿಂದ ಬಹಳ ಭಯನೇ ಆಯ್ತು, ನನಗೆ ದಿಗಿಲಾಯ್ತು. And when I read through all the Google informations, then I become more scared about it. ಈ ಎಲ್ಲಾ ಮಾಹಿತಿಗಳು ತಿಳ್ಕೊಂಡ ಮೇಲೆ ಇನ್ನೂ ಹೆಚ್ಚಾಗಿ ನಾನು ಭಯಪಟ್ಟೆ. And during that time, there was one verse that spoke to me, and that is which I am going to share with you today. ಆ ಸಂದರ್ಭದಲ್ಲಿ ನನ್ನ ಒಬ್ಬ ವ್ಯಕ್ತಿ ನನಗೆ ಮಾತಾಡಿದ್ರು, ಅದನ್ನ ಈ ದಿನ ನಿಮ್ಮ ಜೊತೆ ಹಂಚಿಕೊಳ್ಳುವನಾಗಿದ್ದೇನೆ ಪ್ರಿಯರೇ. So when I read through the Google informations and I was scared what might be wrong with me, some sickness has come or what, it is a kidney problem or what, all those scary things which was totally scaring me. During that time, the word of God which came to me, that encouraged me, and that is what I'm going to share with you today. ನಾನು ಈ ತರ ನನ್ನ ಆರೋಗ್ಯದ ವಿಷಯದಲ್ಲಿ ನಾನು
ತುಂಬಾ ಒಂದು ಚಿಂತೆ ಪಟ್ಟುಕೊಂಡು ಗೂಗಲ್ನಲ್ಲಿ ಅದನ್ನೆಲ್ಲ ಶೋಧನೆ ಮಾಡಿ ನನಗೆ ಮಾಹಿತಿಗಳು ದೊರಕಿದಾಗ ಹೆಚ್ಚಿನ ರೀತಿಯಲ್ಲಿ ನನಗೆ ಭಯವಾಯಿತು. ಆ ಭಯವಾದಾಗ ದೇವರು ನನ್ನನ್ನ ಧೈರ್ಯಪಡಿಸಿದನು. ಆ ವಿಷಯವನ್ನ ನಿಮ್ಮ ಜೊತೆ ಇವತ್ತು ಹಂಚಿಕೊಳ್ಳುವನಾಗಿದ್ದೇನೆ ಪ್ರಿಯರೇ. And that particular verse, I might have read it many times, but when I read last week, then that encouraged me a lot. ನಾನು ಈ ಒಂದು ನಿರ್ದಿಷ್ಟವಾದ ವಚನವನ್ನ ಬಹಳಷ್ಟು ಸಲ ಓದಿದ್ದೇನೆ, ಆದ್ರೆ ಕಳೆದ ವಾರ ಅದನ್ನ ಓದಿದಾಗ ಅದು ಬಹಳ ಅರ್ಥಪೂರ್ಣವಾಗಿ ನನ್ನ ಜೀವಿತದಲ್ಲಿ ನಾನು ಕಂಡುಕೊಂಡೆನು. So when you're going through some situation, when you're going through the difficulties, when you're going through trouble, when that time the word of God speaks to you very clearly and directly and with an encouraging note. ನಾವು ಕಷ್ಟ ಸಂಕಟಗಳಲ್ಲಿರುವಾಗ, ಯಾವುದಾದರೂ ಸಮಸ್ಯೆಗಳಿರುವಾಗ, ಅದಕ್ಕೆ ಅನುಗುಣವಾದ ಒಂದು ವಚನವನ್ನ ಓದುವಾಗ ಅದು ನೇರವಾಗಿ ಮತ್ತು ಸತ್ಯವಾಗಿ ದೇವರ ವಿಷಯದಲ್ಲಿ ಅದು ನುಡಿಯುವಂತದ್ದಾಗಿರುತ್ತದೆ, ದೇವರ ಪ್ರೀತಿಯನ್ನ ಪ್ರಕಟಿಸುವಂತಾಗಿರುತ್ತದೆ. ಅದರಿಂದ ನಾವು ಒಂದು ಆಧರಣೆಯನ್ನ ಪಡೆದುಕೊಳ್ಳುತ್ತೇವೆ. I started talking about my sickness, so let me not keep you in suspense. So I went to the doctor, and then the doctor suggested me to go through different tests. ನಾನು ಈ ವಿಷಯದಲ್ಲಿ ನಿಮ್ಗೆ ತುಂಬಾ ರಹಸ್ಯವಾಗಿ ಇಡ್ಲಿಕ್ಕೆ ನಾನು ಇಷ್ಟಪಡೋದಿಲ್ಲ. ನಾನು ವೈದ್ಯರ ಬಳಿಗೆ ಹೋದೆ. ವೈದ್ಯರು ಅನೇಕ ಪರೀಕ್ಷೆಗಳನ್ನ ಅವರು ಸೂಚನೆ ಮಾಡಿದ್ರು. And one of that test was the ultrasound. ಇದು ಅಲ್ಟ್ರಾಸೌಂಡ್ ಅಂತ ಒಂದು ಟೆಸ್ಟ್ ನ ಹೇಳಿದ್ರು. ಅಂದ್ರೆ ಅಲ್ಟ್ರಾ ಅಂದ್ರೆ ಅತಿಯಾದ ಒಂದು ಶಬ್ದ ತರಂಗಗಳನ್ನ ಹಾಯಿಸಿ ನಮಗೆ ಪರೀಕ್ಷೆಯನ್ನ ಮಾಡ್ತಾರೆ, ಅದು ಅಲ್ಟ್ರಾಸೌಂಡ್ ಟೆಸ್ಟ್. And when they suggested me to go through that, and I went through that test to find out what is the cause of that pain I'm having. ಇಲ್ಲಿ ಈ ಒಂದು ಪರೀಕ್ಷೆಯನ್ನ ವೈದ್ಯರು ಸೂಚಿಸಿದಾಗ ಆ ಒಂದು ಪರೀಕ್ಷೆಗೆ ನಾನು ಒಳಪಟ್ಟು ಇದರ ನನ್ನ ಸಮಸ್ಯೆ ಏನು ಎಂಬುದನ್ನ ತಿಳ್ಕೊಳ್ಳುವುದಕ್ಕೆ ಆ ಪರೀಕ್ಷೆಯನ್ನ ನಡೆಸಲಾಯಿತು. And most of the time we all love to hear that no, nothing is there, everything is perfectly okay, so you're all right. We always love to hear that from the doctors. ವೈದ್ಯರ ಬಳಿಗೆ ಹೋದಾಗ, ಎಲ್ಲ ಪರೀಕ್ಷೆಗಳು ನಡೆದಾಗ ಆ ಪರೀಕ್ಷೆಯಿಂದ ಒಂದು ನಿಮ್ಗೆ ಯಾವುದೂ ತೊಂದರೆ ಆಗಿಲ್ಲ, ಎಲ್ಲ ಒಂದು ನಾರ್ಮಲ್ ಆಗಿದೆ ಅಂತ ಕೇಳಿಸ್ಕೊಳ್ಳಿಕ್ಕೆ ನಮ್ಗೆ ಬಹಳ ಇಷ್ಟ ಆಗುತ್ತೆ ಎಲ್ಲರಿಗೂ. ಅದಂತಾನೆ ನಾವೆಲ್ಲರೂ ಬಯಸುತ್ತೇವೆ. And if the blood test is done, no, every parameters are okay, no problem. We many of us will love to hear that. ನಿಮಗೆ ಎಲ್ಲಾ ರೀತಿಯಲ್ಲೂ ನಿಮ್ಗೆ ಏನು ಸಮಸ್ಯೆನೇ ಇಲ್ಲ, ನೀವು ಸರಿಯಾಗಿ ಇದ್ದೀರಾ, ನಿಮ್ಮ ಆರೋಗ್ಯಕ್ಕೆ ಯಾವುದೇ ತೊಂದರೆ ಇಲ್ಲ ಅಂತ ಹೇಳುವಾಗ ಅದನ್ನ ಕೇಳಿಸ್ಕೊಳ್ಳಿಕ್ಕೆ ನಮಗೆ ಬಹಳ ಇಷ್ಟ ಆಗುತ್ತೆ ಮತ್ತು ಸಂತೋಷ ಆಗುತ್ತೆ. But I am a different kind of a person. I always love to hear something which is challenging. I want to hear. ಆದ್ರೆ ನಾನು ಸ್ವಲ್ಪ ವ್ಯತ್ಯಸ್ತನಾದ ವ್ಯಕ್ತಿಯಾಗಿದ್ದೇನೆ. ಆ ರೀತಿ ನನಗನ್ಸೋದಿಲ್ಲ. ಏನೋ ಒಂದು ನಿಮಗೆ ತೊಂದರೆ ಇದೆ ಅಂತ ಹೇಳುವಾಗ ಅಥವಾ ಅದು ನನಗೆ ಒಂದು ಸವಾಲನ್ನ ಹಾಕುವ ಹಾಗೆ ಇರುವಾಗ ಅದು ನನಗೆ ಇಷ್ಟವಾಗುವಂತಹ ವಿಷಯವಾಗಿದೆ. Because I always write one statement that says, take risk. Unless you take risk, you will have no opportunity to say praise the Lord. ನೀವು ಈ ಒಂದು ತೊಂದರೆಯನ್ನ ಅನುಭವಿಸುವಂತಹ ಸಂದರ್ಭ ಬಂದಾಗ ಅದನ್ನ ನೀವು ಸ್ವಾಗತಿಸ್ರಿ. ಇಲ್ಲ ಅಂತಂದ್ರೆ ಅಂತಹ ತೊಂದರೆ ಸಂದರ್ಭದಲ್ಲೇ ತಾನೇ, ಸಂದಿಗ್ಧ ಪರಿಸ್ಥಿತಿಯಲ್ಲಿ ತಾನೇ ನಾವು ದೇವರನ್ನ ಕಂಡುಕೊಳ್ಳುವಂತಹ ಒಂದು ಅವಕಾಶಗಳನ್ನ ಪಡ್ಕೊಳ್ತೇವೆ. So if you do not take risk, you will have no opportunity to say praise the Lord. ನೀವು ಅಪಾಯವನ್ನ ಆಹ್ವಾನಿಸದೆ ಹೋದರೆ, ಅದನ್ನ ಅಂಗೀಕರಿಸದೆ ಹೋದರೆ ದೇವರ ಒಂದು ಸಹಾಯವನ್ನ ನಾವು ಅನುಭವಿಸ್ಲಿಕ್ಕೆ ಆಗೋದಿಲ್ಲ. So doctor also, when he checked everything on me, and then he said, no sir, your kidney is perfectly okay, your kidney is functioning properly sir, everything is all right sir. Like that, the person who was doing
the test was talking to me. ಅಲ್ಲಿ ವೈದ್ಯರ ಬಳಿಗೆ ನಾನು ಹೋಗಿದ್ದಾಗ ವೈದ್ಯರು ಹೇಳಿದ್ರು, ಈ ಪರೀಕ್ಷೆಗಳು ಏನ್ ದೃಢಪಡಿಸ್ತವೆ ಅಂತಂದ್ರೆ ನಿಮ್ಗೆ ಯಾವುದೇ ಆರೋಗ್ಯ ಸಮಸ್ಯೆ ಇಲ್ಲ, ಹಾಗೂ ಮೂತ್ರಕೋಶಕ್ಕೂ ಯಾವುದೇ ಸಮಸ್ಯೆ ಇಲ್ಲ, ಅದು ಚೆನ್ನಾಗಿ ಕಾರ್ಯವನ್ನ ನಿರ್ವಹಿಸ್ತಾ ಇದೆ, ಅದಕ್ಕೆ ನೀವು ಏನು ಕಳವಳ ಪಟ್ಕೋಬೇಕಾಗಿಲ್ಲ ಅಂತ ಹೇಳಿದ್ರು. Majority of the people, when they hear that, oh, praise God, thank you so much, God, that I'm perfectly okay. But I just told to the doctor, no doctor, there is a pain there, so please check again, is there something there? ಇಲ್ಲಿ ಅನೇಕ ಸಲ ನಾವು ಅಂದ್ಕೊಳ್ತೇವೆ, ನಿಮ್ಗೆ ಏನೂ ಇಲ್ಲ ಅಂತ ಹೇಳುವಾಗ, ಸದ್ಯಪ್ಪ ನಮ್ಗೆ ಏನು ತೊಂದರೆ ಆಗ್ಲಿಲ್ಲ, ನಾನು ಆರೋಗ್ಯ ಸರಿಯಾಗಿದೆ ಅಂತ ನಾವು ಸಮಾಧಾನ ಪಟ್ಕೊಳ್ತೇವೆ. ಆದ್ರೆ ಇಲ್ಲಿ ವೈದ್ಯರ ಹತ್ರ ನಾನು ಕೇಳಿದೆ, ನನಗೆ ಇಲ್ಲಿ ನೋವಿರೋದ್ರಿಂದ ಏನೋ ಒಂದು ಸಮಸ್ಯೆ ಇದೆ ಆರೋಗ್ಯದಲ್ಲಿ, ಅದನ್ನ ನೋಡಿ ವೈದ್ಯರೇ ಅಂತ ನಾನು ಅವರನ್ನ ಕೇಳ್ಕೊಂಡೆ. And then the doctor also told, like, okay, fine, I will recheck again, I will minutely check everything. And then she checked that and she told, yes, there is one small stone is there in that kidney. ಮತ್ತೆ ಅವರು ಆಯ್ತು, ನಿಮ್ಗೆ ಏನು ಸಮಸ್ಯೆ ಇದೆ ಅಂತ ಮತ್ತೊಮ್ಮೆ ನಾನು ಚೆನ್ನಾಗಿ ಪರೀಕ್ಷೆ ಮಾಡಿ ನೋಡಿ ನಿಮ್ಗೆ ಹೇಳ್ತೇನೆ ಅಂತ ಹೇಳಿ ಮತ್ತೆ ಪರೀಕ್ಷೆ ಮಾಡಿ ಎಲ್ಲ ಹೇಳುವಾಗ, ಹೌದು, ನಿಮ್ಮ ಒಂದು ಆ ಮೂತ್ರಕೋಶದಲ್ಲಿ ಸಣ್ಣ ಅರಳು ಕಲ್ಲು ಇದೆ ಅಂತ ಹೇಳಿದ್ರು. ಅದೇ ಕಾರಣ. It's just a very small stone is there. ಅಲ್ಲಿ ಒಂದು ಸಣ್ಣ ಕಲ್ಲು ಅರಳಿದೆ ಎಂಬುದಾಗಿ ಹೇಳಿದ್ರು. And I didn't get disturbed. ಈ ವಿಷಯದಿಂದ ನನಗೇನು ಅಂತ ಕಳವಳ ಆಗ್ಲಿಲ್ಲ. I did not get disturbed. ಇದರಿಂದ ನಾನು ಯಾವುದೇ ಒಂದು ದಿಗಿಲು ಪಡಲಿಲ್ಲ, ಕಳವಳ ಆಗ್ಲಿಲ್ಲ. Because I want to glorify my God by my testimony, that how the Lord has helped me to get rid of that. ಅದರಿಂದ ದೇವರನ್ನ ನನಗೆ ಕೊಂಡಾಡ್ಲಿಕ್ಕೆ ಮತ್ತು ದೇವರು ಇಂದ ಆ ಒಂದು ಸಮಸ್ಯೆಯನ್ನ ನೀಗಿಸ್ಕೊಳ್ಳಿಕ್ಕೆ ನನಗೊಂದು ಅವಕಾಶ ಉಂಟಾಯ್ತು ಅಂತ ನಾನು ಅದನ್ನ ಪರಿಗಣಿಸಿದೆ. So the doctor told me, don't worry, sir, it is not going to cause any problem to you. It will just be going out when you urinate sometime later. It might go out, so don't worry about that. ನಾನು ನಿಮಗೆ ಅಗತ್ಯವಾದ ಒಂದು ಔಷಧಗಳನ್ನು ಕೊಡ್ತೇನೆ, ನಿಮಗೆ ಅದ ಮೂತ್ರದ ಜೊತೆ ಅದೆಲ್ಲ ಹೋಗೋದ್ರಿಂದ ನಿಮ್ಗೆ ಯಾವುದೇ ಒಂದು ತೊಂದರೆ ಆಗೋದಿಲ್ಲ, ಆದ್ರಿಂದ ನೀವು ಚಿಂತೆ ಮಾಡಬೇಡಿ ಅಂತ ಡಾಕ್ಟರ್ ನನಗೆ ಸಮಾಧಾನ ಹೇಳಿದ್ರು. And that's what the role of the doctor, to encourage us to say that, okay, there is healing there, or you can be healed, you'll be all right. That's what they usually tell us and encourage us. ವೈದ್ಯರು ಇದನ್ನೇ ತಾನೇ ಹೇಳಬೇಕಾಗುತ್ತೆ ನಮಗೆ ಧೈರ್ಯಪಡಿಸ್ಲಿಕ್ಕೆ. ನಾವು ಹೆದರ್ಕೊಳ್ಳದೆ ರೀತಿ ಅವರು, ಹೌದು, ಏನೂ ಆಗೋದಿಲ್ಲ, ನಾನು ಔಷಧ ಕೊಡ್ತೇನೆ, ಇದರಿಂದ ನಿಮ್ಗೆ ವಾಸಿ ಆಗುತ್ತೆ ಅಂತ ಹೇಳಿ ನಮ್ಮನ್ನ ಅವರು ಧೈರ್ಯಗೊಳಿಸ್ತಾರೆ. But I was more encouraged by my God before even going to the doctor, because when I was reading and meditating the word of God, and then the word that came to me, that encouraged me a lot. ನಾನು ವೈದ್ಯರು ಹೇಳಿದ ಮಾತುಗಳಿಂದ ಧೈರ್ಯಗೊಳ್ಳುವುದಕ್ಕಿಂತ ದೇವರು ಕೊಡುವ ವಚನಗಳಿಂದ ಆತನ ಒಂದು ಆತನ ಒಂದು ಕೃಪೆಯಿಂದ ನಾನು ಹೆಚ್ಚಾಗಿ ಒಂದು ಧೈರ್ಯಗೊಳ್ಳುತ್ತೇನೆ. And today we are going to talk about that verse. ಆ ಒಂದು ವಚನದ ವಿಷಯದಲ್ಲಿ ನಾನು ಈ ದಿನ ಮಾತಾಡುವನಾಗಿದ್ದೇನೆ. And this verse has got two things in it, and it is always better to understand that well. ಇಲ್ಲಿ ಎರಡು ಅಂಶಗಳು ಇವೆ. ಈ ಎರಡು ಅಂಶಗಳು ನಮ್ಮನ್ನ ಸರಿಯಾದ ಒಂದು ತಿಳುವಳಿಕೆಗೆ ನಡೆಸುವಂತದ್ದಾಗಿದೆ. Yeah, brother, it is only one verse, but it has got two parts of it. So the first part of the verse, first let us understand, and then on the same verse only the second part we will understand later. ಈ ವಚನದಲ್ಲಿ ಎರಡು ಭಾಗಗಳಿವೆ. ಮೊದಲನೇ ಭಾಗವನ್ನು ನಾವು ಅರ್ಥ ಮಾಡಿಕೊಳ್ಳೋಣ, ನಂತರ ಈ ವಚನದ ಎರಡನೇ ಭಾಗವನ್ನು ತಿಳ್ಕೊಳ್ಳೋಣ. And that is 2 Timothy chapter 2 verse 19. ಇಲ್ಲಿ ಎರಡನೆಯ ತಿಮೋತಿ 2ನೇ ಅಧ್ಯಾಯ 19ನೇ ವಚನ ಹೀಗೆ ಹೇಳುವಂತದ್ದಾಗಿದೆ.
So let me just read only first part of it. Nevertheless, the solid foundation of God stands, having this seal: the Lord knows those who are his. ಇಲ್ಲಿ ವಾಕ್ಯವು ಹೀಗೆ ಹೇಳುವಂತದ್ದಾಗಿದೆ. 2 ತಿಮೋಥಿ 2ನೇ ಅಧ್ಯಾಯ 19ನೇ ವಚನ ಹೇಳುವಂತದ್ದಾಗಿದೆ. ಆದರೂ ದೇವರ ಸ್ಥಿರವಾದ ಅಸ್ಥಿವಾರವು ನಿಲ್ಲುತ್ತದೆ, ಅದರ ಮೇಲೆ ತನ್ನವರು ಯಾರೆಂಬುದನ್ನು ಕರ್ತನು ತಿಳಿದಿದ್ದಾನೆಂತಲೂ ಕರ್ತನ ನಾಮವನ್ನು ಹೇಳಿಕೊಳ್ಳುವರೆಲ್ಲರೂ ದುರ್ಮಾರ್ಗತನವನ್ನು ಬಿಟ್ಟು ಬಿಡಬೇಕೆಂದಲೂ ಲಿಪಿಯುಂಟು. So here, the first part I'm going to talk to first. The Lord knows those who are his. ಇಲ್ಲಿ ಮೊದಲನೇ ಭಾಗವಾಗಿ ಹೇಳಲ್ಪಟ್ಟಿರುವಂತಹ ದೇವರು ತನ್ನವರು ಯಾರೆಂಬ ತಿಳಿದಿದ್ದಾನೆ ಎಂಬ ಒಂದು ಭಾಗವನ್ನ ತಿಳ್ಕೊಳ್ಳೋಣ. So the Lord knows me. ಇಲ್ಲಿ ದೇವರು ನನ್ನನ್ನು ತಿಳ್ಕೊಂಡಿದ್ದಾನೆ. It is inscribed, it is written. ಇದು ಬರೆಯಲ್ಪಟ್ಟಿದೆ, ಇದು ಕೈಯಿಂದ ಕೆತ್ತಲ್ಪಟ್ಟಂತ ಲಿಪಿಯಲ್ಲಿದೆ. And it is the foundation of my understanding. ಇದು ತಾನೇ ನನ್ನ ತಿಳುವಳಿಕೆಗೆ ಆಧಾರವಾಗಿದೆ. And this foundation stands firm. ಇದು ತಾನೇ ನಮ್ಮನ್ನ ಪರಿವರ್ತನೆಗೊಳಿಸುತ್ತದೆ. And the Bible says it's a solid foundation. ಇದನ್ನ ಸತ್ಯವೇದವು ಸ್ಪಷ್ಟವಾಗಿ ಇದರ ಅಸ್ಥಿವಾರವೆಂಬುದಾಗಿ ಹೇಳುತ್ತದೆ. The Lord knows those who are his. ದೇವರಿಗೆ ಗೊತ್ತು ತನ್ನವರು ಯಾರ್ಯಾರು ಎಂಬುದು. The Lord knows me. ದೇವರು ನನ್ನನ್ನು ಚೆನ್ನಾಗಿ ತಿಳ್ಕೊಂಡಿದ್ದಾನೆ. Why? ಏಕೆ? Because I have accepted him as the Lord of my life. ನನ್ನ ಜೀವಿತದ ಕರ್ತನನ್ನಾಗಿ ಒಡೆಯನ್ನಾಗಿ ಆತನನ್ನು ನಾನು ಸ್ವೀಕಾರ ಮಾಡಿರುತ್ತೇನೆ. And from when has he known me? ಯಾವಾಗಿಂದ ನನ್ನನ್ನು ಆತನು ತಿಳ್ಕೊಂಡಿದ್ದಾನೆ? Just after I was born, did he know me? ನಾನು ಹುಟ್ಟಿದಾಗ ಆತನಿಗೆ ನನ್ನ ಬಗ್ಗೆ ತಿಳಿದು ಬಂತು? No, before the foundation of the earth, he knows me. ಈ ಒಂದು ಜಗದುತ್ಪತ್ತಿಗೂ ಮುಂಚೆ ಆತನು ನನ್ನನ್ನು ತಿಳ್ಕೊಂಡಿದ್ದಾನೆ. Before even my bones were formed, he knows me. ತಾಯಿಯ ಗರ್ಭದಲ್ಲಿ ನಾನು ರೂಪಿತಗೊಳ್ಳುವ ಮೊದಲೇ ಆತನು ನನ್ನನ್ನು ತಿಳ್ಕೊಂಡಿದ್ದನು. Before even my birth takes place, he knows me. ನಾನು ಹುಟ್ಟುವ ಮೊದಲೇ ಆತನು ನನ್ನನ್ನು ತಿಳ್ಕೊಂಡಿದ್ದನು. That encourages me to understand that when he knows me before even I was formed, so whatever the difficulties that I am having also, he knows me. ಇಲ್ಲಿ ನಾನು ಹುಟ್ಟುವ ಮೊದಲೇ ನನ್ನನ್ನು ಸಂಪೂರ್ಣವಾಗಿ ತಿಳ್ಕೊಂಡದ್ರಿಂದ ನಾನು ಹಾದು ಹೋಗುವ ಎಲ್ಲ ಕಷ್ಟ ಸಂಕಟಗಳು ಆತನಿಗೆ ಗೊತ್ತಿವೆ. Today in our congregation here, if anybody who is standing or sitting here with some kind of deformities, don't be discouraged, brother. The Lord knows you. Don't be discouraged, sisters. The Lord knows you. ಈ ಒಂದು ಕೂಟದಲ್ಲಿ ಸೇರುವಂತಹ ಸಹೋದರ ಸಹೋದರಿಯರಲ್ಲಿ ಯಾರಾದರೂ ಒಂದು ವೈಕಲ್ಯವನ್ನ ಪಡ್ಕೊಂಡಿದ್ರೆ, ವೈಕಲ್ಯ ಇದ್ರೆ, ಅದರಿಂದ ನೀವು ಯಾವಾಗಲೂ ಅಧೈರ್ಯಗೊಳ್ಳಬೇಡಿ. ಯಾಕಂತಂದ್ರೆ ಇದೆಲ್ಲ ಮೊದಲೇ ದೇವ್ರಿಗೆ ಗೊತ್ತಿತ್ತು. Before even my bones were formed in my mother's womb, when he knows me, then he definitely knows what are the deformities, what are the inabilities that I am having. ನಾನು ನನ್ನ ತಾಯಿಯ ಗರ್ಭದಲ್ಲಿ ರೂಪಿತಗೊಳ್ಳುವಾಗ, ಎಲುಬುಗಳು ಬೆಳೆಯುವಾಗ ದೇವರು, ನನ್ನ ಸೃಷ್ಟಿಕರ್ತನ ದೇವರು ನನ್ನನ್ನು ಚೆನ್ನಾಗಿ ತಿಳ್ಕೊಂಡಿದ್ದನು. ಯಾವ ಒಂದು ನ್ಯೂನತೆಗಳು, ಐಬುಗಳು ಇರ್ತವೆ ಅನ್ನೋದು ಆತನಿಗೆ ಚೆನ್ನಾಗಿ ಗೊತ್ತಿದೆ. Recently it happened 2 years back. In fact, it has happened in my congregation.
ಇತ್ತೀಚಿನ ದಿನಗಳಲ್ಲಿ ಅಂದ್ರೆ ಒಂದು 2 ವರ್ಷದ ಹಿಂದೆ ನನ್ನ ಒಂದು ಸಭೆಯಲ್ಲಿ ಒಂದು ಘಟನೆ ನಡೆಯಿತು. And one girl was married for about 4 years, and then she was not becoming a mother. 4 ವರ್ಷಗಳು ಕಳೆದ ಬಳಿಕವೂ ಒಬ್ಬ ಹೆಣ್ಮಗಳು ಮದುವೆಯಾದ ಬಳಿಕವೂ ಆಕೆಯು ಗರ್ಭವತಿ ಆಗ್ಲಿಲ್ಲ, ಮಕ್ಕಳಾಗ್ಲಿಲ್ಲ ಆಕೆಗೆ. And then she came to my congregation, and then she started worshiping with me. ಆಕೆಯು ನನ್ನ ಒಂದು ಸಭೆಗೆ ಬಂದ್ಲು, ನಮ್ಮ ಜೊತೆ ದೇವರನ್ನ ಆರಾಧಿಸಿದಳು. And when I went to their house, so that girl, she told me that, Pastor, please pray for me because we are going through this challenge and we do not have a child so far. ಇಲ್ಲಿ ಅವರ ಮನೆಗೆ ನಾನು ಭೇಟಿ ಕೊಟ್ಟಾಗ ನನ್ನ ಬೋಧಕರೇ ನನಗೋಸ್ಕರ ಪ್ರಾರ್ಥನೆ ಮಾಡಿ, 4 ವರ್ಷ ಕಳೆದರೂ ನನಗೆ ಮಕ್ಕಳಾಗಿಲ್ಲ, ಅದಕ್ಕೋಸ್ಕರ ನೀವು ಪ್ರಾರ್ಥನೆ ಮಾಡಿ ಅಂತ. Then I encouraged her reading the passages, and I told, don't worry, the Lord will provide you in due time, and let's pray unto the Lord. ಆ ಒಂದು ಸಂದರ್ಭದಲ್ಲಿ ನಾನು ದೇವರ ವಚನಗಳನ್ನ ಓದಿ, ನೀನು ಕಳವಳ ಪಟ್ಕೋಬೇಡಮ್ಮ, ನೀನು ಚಿಂತೆ ಮಾಡಬೇಡ, ದೇವರು ತಕ್ಕ ಕಾಲದಲ್ಲಿ ನಿನಗೆ ಸಹಾಯವನ್ನು ಒದಗಿಸ್ತಾನೆ, ನಿನಗೆ ಮಕ್ಕಳನ್ನ ಕೊಡ್ತಾನೆ ಅಂತ ಹೇಳಿ ನಾನು ಧೈರ್ಯಪಡಿಸಿದೆ. And I started praying for that family in their house. ಅವರ ಒಂದು ಮನೆಯಲ್ಲಿ ನಾನು ಅವರಿಗೋಸ್ಕರ ಪ್ರಾರ್ಥನೆ ಮಾಡತೊಡಗಿದೆ. And when they came to the congregation in the church also, we all joined together and prayed for her. ನಾವು ಸಭೆಯಾಗಿ ಕೂಡಿ ಬಂದಾಗಲೆಲ್ಲ ಆಕೆಗೋಸ್ಕರ ಒಟ್ಟಾಗಿ ಸೇರಿ ಪ್ರಾರ್ಥನೆ ಮಾಡುತ್ತಿದ್ದೆವು. And one fine day, that girl comes there and tells me, Pastor, I have a testimony to give. ಒಂದು ಒಳ್ಳೆಯ ಸುದಿನದಲ್ಲಿ ಆಕೆ ಬಂದು, ಬೋಧಕರೇ, ನಾನು ಒಂದು ಸಾಕ್ಷಿಯನ್ನ ಹೇಳಬೇಕಾಗಿದೆ. Then I said, okay, fine, please stand and testify. What is that the Lord has done for you? ಇಲ್ಲಿ ದೇವರು ನಿನಗೆ ಏನು ಹೇಳಿದನೋ ಅದನ್ನ ನೀನು ಸಾಕ್ಷಿ ಕೊಡಮ್ಮ ಅಂತ ನಾನು ಆಕೆಯನ್ನು ಹುರಿದುಂಬಿಸಿದೆ. And she's standing there and telling, I am praising God because God has heard all of our prayers, all of our cries, and God has blessed me, and I'm on the way to be a mother. ಆಕೆ ನಂತರ ಸಾಕ್ಷಿ ಹೇಳುತ್ತಾ, ನಿಮ್ಮೆಲ್ಲರ ಪ್ರಾರ್ಥನೆಯನ್ನ ದೇವರು ಕೇಳಿ ನನ್ನನ್ನ ಆಶೀರ್ವಾದ ಮಾಡಿದ್ದಾನೆ, ನಾನು ಬೇಗ ತಾಯಿ ಆಗ್ಲಿಕ್ಕೆ ಹೋಗ್ತಾ ಇದ್ದೇನೆ ಅಂತ ಅವಳು ದೇವ್ರು ಕೊಟ್ಟಂತಹ ಆ ಒಂದು ಆಶೀರ್ವಾದವನ್ನು ಹಂಚಿಕೊಂಡು. And from that day we again thanked God and we prayed for her again and again. ಆ ದಿನದಿಂದ ಮತ್ತೆ ಆಕೆಗೋಸ್ಕರ ನಾವು ದೇವರಲ್ಲಿ ಯಾವಾಗಲೂ ಪ್ರಾರ್ಥನೆಯನ್ನ ಸಲ್ಲಿಸ್ತಾ ಇದ್ವಿ. One day she came back very sad, and then she met with me in the church again. ಮತ್ತೆ ಆಕೆಯು ಬಹಳ ದುಃಖಭರಿತಳಾಗಿ ಬಂದಳು, ನನ್ನನ್ನ ಭೇಟಿ ಮಾಡಿದಳು. And she tells me that, Pastor, I'm very sad and worried because the doctor telling me that the baby who is formed in my womb will not be born properly because there is some problem in the baby's heart. ಆಕೆ ಹೇಳಿದ್ದೇನು ಅಂತಂದ್ರೆ, ಬೋಧಕರೇ, ನನ್ನ ವೈದ್ಯರು ನನಗೆ ಪರೀಕ್ಷೆ ನಡೆಸಿದಾಗ ನನ್ನ ಗರ್ಭದಲ್ಲಿರುವಂತಹ ಮಗುವಿಗೆ ಒಂದು ಹೃದಯದಲ್ಲಿ ಒಂದು ಸಣ್ಣ ರಂಧ್ರ ಇದೆ ಅಂತ ಹೇಳಿದ್ರು. ಆದ್ರಿಂದ ಆ ವಿಷಯದಲ್ಲಿ ನಾನು ತುಂಬಾ ಕಳವಳಗೊಂಡಿದ್ದೇನೆ ಎಂಬುದಾಗಿ ಹೇಳಿದ್ರು. And then I said to her, don't worry, we will pray about it. Let's cry unto the Lord, and God is definitely going to heal the baby. And we all prayed together. Then I took her to a different hospital, and I know the doctor, and I met the doctor and told the story. And then I asked to go for some tests to be done. ಇಲ್ಲಿ ನಾನು ಆಕೆಗೆ, ನೀನು ಚಿಂತೆ ಮಾಡ್ಬೇಡಮ್ಮ, ನಾವು ದೇವರಲ್ಲಿ ಬೇಡ್ಕೊಳ್ಳೋಣ, ದೇವ್ರ ಪ್ರಾರ್ಥನೆ ಮಾಡೋಣ ಅಂತ ಹೇಳಿ ಆಕೆಯನ್ನ ಹುರಿದುಂಬಿಸಿ ಮತ್ತೊಂದು ಒಳ್ಳೆಯ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಆಕೆಗೆ ಪರೀಕ್ಷೆ ಮಾಡ್ಲಿಕ್ಕೆ ನಾನು ಕೇಳ್ಕೊಂಡೆ, ಇನ್ನೇನಾದ್ರೂ ತೊಂದರೆ ಇದೆಯಾ ನೋಡ್ಲಿ ಅಂತ. And as
Many of us would love to hear that, no? Oh, there is no such problem. Everything is perfectly okay. You go home. Don't worry. We love to hear that. ನಾವು ಸಾಮಾನ್ಯವಾಗಿ ಪರೀಕ್ಷೆಗೆ ಒಳಪಟ್ಟಾಗ ಪರೀಕ್ಷೆಯ ಒಂದು ಫಲಿತಾಂಶಗಳು ಒಳ್ಳೆಯದಾಗಿ ಕಂಡು ಬರಲಿ, ಏನೂ ತೊಂದರೆ ಇಲ್ಲ ಅಂತ ಹೇಳುವಂಥದ್ದನ್ನ ಕೇಳಿಸ್ಕೊಳ್ಳಿಕ್ಕೆ ಬಹಳ ಇಷ್ಟಪಡ್ತೇವೆ. But that did not happen there. ಆದ್ರೆ ಅಂತಹ ಒಂದು ಸಂದರ್ಭ ಅದಾಗಿರಲಿಲ್ಲ. And the doctor knows me very well. So the doctor calls and tells me, there is a little problem there, but hope God will set things right. ಆ ವೈದ್ಯರು ನನಗೆ ಬಹಳ ಪರಿಚಿತರಾಗಿರೋದ್ರಿಂದ ಅವ್ರು ನನ್ನ ಕರೆದು ಹೇಳಿದ್ರು, ಅಲ್ಲಿ ಒಂದು ಸಮಸ್ಯೆ ಇದೆ, ಅದು ದೇವರಿಂದ ಆ ಸಮಸ್ಯೆ ನೀಗಲ್ಪಡ್ಬೇಕಷ್ಟೇ, ಅದು ಸರಿಯಾಗ್ಬೇಕಷ್ಟೇ ಅಂತ ಹೇಳಿದ್ರು. I knew that, but I told to that girl, don't worry, ma, everything is okay. ನನಗೆ ಅದು ಗೊತ್ತಿತ್ತು. ಹಾಗಾಗಿ ಆ ಹೆಣ್ಣು ಮಗಳಿಗೆ ನಾನು ಹೇಳಿದೆ, ನೀ ಭಯ ಪಟ್ಕೋಬೇಡಮ್ಮ, ಎಲ್ಲ ಸರಿ ಹೋಗುತ್ತೆ, ದೇವರು ಸರಿಪಡಿಸ್ತಾನೆ ಅಂತ ನಾನು ಸಮಾಧಾನ ಮಾಡಿದೆ. When the God has given this baby in your womb, definitely he will give that baby on your hand as well to hold and to glorify him. ಯಾವಾತನು ಈ ಮಗುವನ್ನ ನಿನ್ನ ಗರ್ಭದಲ್ಲಿ ಸೃಷ್ಟಿ ಮಾಡಿದನು, ಆತನು ಖಂಡಿತವಾಗಿಯೂ ನಿನ್ನ ಪ್ರಾರ್ಥನೆ ಕೇಳ್ತಾನೆ, ನಿನ್ನ ಸಮಸ್ಯೆ ಸರಿ ಹೋಗುತ್ತೆ ಅಂತ ನಾವು ಹೇಳಿದ್ವಿ. And then we prayed for that girl, and then that girl went back to the village, and then because that was the first delivery, so she went to the mother, and then from there she calls and tells me, praise the Lord, Pastor, God has blessed me with a baby girl. ಒಂದು ದಿನ ಆಕೆ ಏನ್ ಮಾಡಿದ್ಲು, ಹಳ್ಳಿಗೆ ಹೋದ್ಲು, ತನ್ನ ತವರು ಮನೆಗೆ ಹೋದ್ಲು. ಅಲ್ಲಿ ಆಕೆಗೆ ಒಂದು ಹೆರಿಗೆ ಆಯ್ತು. ಅದು ಕಾಲ್ ಮಾಡಿ, ದೇವರಿಗೆ ಸ್ತೋತ್ರವಾಗಲಿ ಬೋಧಕರೇ, ನನಗೆ ಒಂದು ಹೆಣ್ಣು ಮಗುವನ್ನ ದೇವ್ರು ಕೊಟ್ಟಿದ್ದಾನೆ ಅಂತ ಹೇಳಿ. God heard the prayers of everyone, not only me, my congregation, but hers as well. And God blessed that girl with a baby girl, and then such a lovely girl baby she got. ದೇವರು ಇಲ್ಲಿ ನಮ್ಮ ಪ್ರಾರ್ಥನೆಯನ್ನ ಕೇಳಿ ಆಕೆಯನ್ನ ಆಶೀರ್ವಾದ ಮಾಡಿದನು. ಆಕೆಗೆ ಒಂದು ಒಳ್ಳೆಯ ಸುಂದರವಾದ ಹೆಣ್ಣು ಮಗುವನ್ನ ದೇವರು ಕೊಟ್ಟನು. The Lord knows those who are his. ದೇವರಿಗೆ ಗೊತ್ತಿದೆ ತನ್ನವರು ಯಾರು ಎಂಬುದು. He knows you, my dear brothers and sisters. ನಿಮ್ಮನ್ನು ಸಹ ತಿಳ್ಕೊಂಡಿದ್ದಾನೆ ನನ್ನ ಪ್ರಿಯ ಸಹೋದರ ಸಹೋದರಿಯರೇ. He knows you very well. ಆತನಿಗೆ ನಿಮ್ಮ ಬಗ್ಗೆ ಬಹಳ ಚೆನ್ನಾಗಿ ಗೊತ್ತಿದೆ. But the question here is, do you know him? ಇಲ್ಲಿ ಪ್ರಶ್ನೆ ಬರುವುದು ಏನೆಂದರೆ, ನಿಮಗೆ ಆತನು ತಿಳಿದಿದ್ದಾನೆಯೇ? ನಿಮಗೆ ಆತನ ಬಗ್ಗೆ ಗೊತ್ತೇ? The other day also I was sharing, do you know him? ಒಂದು ಕಳೆದ ವಾರದಲ್ಲಿ ನಾನು ಅದನ್ನ ನಿಮ್ ಜೊತೆ ಹೇಳ್ತಾ ಇದ್ದೆ, ನಿಮಗೆ ದೇವರು ಯಾರೆಂಬುದು ಗೊತ್ತಿದೆಯೇ? Job knew the Lord and said, I know my Redeemer lives. ಇಲ್ಲಿ ಯೋಬನು ಹೇಳ್ತಾನೆ, ನನ್ನನ್ನು ಸೃಷ್ಟಿ ಮಾಡಿದ ದೇವರು ನಾನು ಚೆನ್ನಾಗಿ ತಿಳ್ಕೊಂಡಿದ್ದೇನೆ ಅಂತ. Peter the disciple knew Christ and said, you're the Christ, son of the living God. ಇಲ್ಲಿ ಪೇತ್ರನು, ನೀನು ತಾನೇ ಕ್ರಿಸ್ತನು, ನಿಜ ಸ್ವರೂಪನಾದ ಆ ಜೀವ ಸ್ವರೂಪನಾದ ದೇವರ ಮಗನಾಗಿದ್ದೀಯೆ ಎಂಬುದಾಗಿ ಕ್ರಿಸ್ತನಿಗೆ ಹೇಳುತ್ತಾನೆ. The people of Samaria told, we know that you are the savior of the whole world. ಸಮಾರ್ಯದ ಆ ಜನರು ಹೇಳಿದ್ರು, ನೀನೇ ಈ ಲೋಕದ ರಕ್ಷಕನು ಎಂಬುದಾಗಿ ತಿಳ್ಕೊಂಡಿದ್ದೇವೆ ಎಂಬುದಾಗಿ. And Paul says, I know whom I have believed, and I am convinced that what I have entrusted to him for that day, he will take care. ನನ್ನನ್ನ ಸೃಷ್ಟಿಸಿದಾತನು ಯಾರು ಅಂತ ನಾನು ತಿಳ್ಕೊಂಡಿದ್ದೇನೆ, ಆತನು ನನ್ನ ವಿಷಯದಲ್ಲಿ ಎಲ್ಲಾ ಒಂದು ಚಿಂತಾಭಾರವನ್ನು ಹೊತ್ಕೊಳ್ತಾನೆ ಎಂಬುದಾಗಿ. And Paul writes to the Romans and then writes and tells that we know that in everything God works out for the good of those who love him and who are called according to his purpose.
ತನ್ನನ್ನು ಪ್ರೀತಿಸುವವರಿಗೋಸ್ಕರ ಎಲ್ಲಾ ಒಂದು ಸಂದರ್ಭಗಳನ್ನ ಅನುಕೂಲವಾಗುವ ಹಾಗೆ ಮಾಡುತ್ತಾನೆ ಎಂಬುದಾಗಿ ಪೌಲನು ರೋಮಾಪುರದವರಿಗೆ ಬರೆದ ಪತ್ರಿಕೆಯಲ್ಲಿ ತಿಳಿಸಿದ್ದಾನೆ. This Romans 8:28 many of us might have memorized also, where it tells that we know that in everything God works for the good because we are called according to his purpose and we love him. ಇಲ್ಲಿ ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 28ನೇ ವಚನ ಹೀಗೆ ಹೇಳುವಂತದ್ದಾಗಿದೆ. ಇದಲ್ಲದೆ ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟು ಆತನನ್ನು ಪ್ರೀತಿಸುವವರ ಹಿತಕ್ಕಾಗಿ ಎಲ್ಲಾ ಕಾರ್ಯಗಳು ಅನುಕೂಲವಾಗುತ್ತವೆ ಎಂದು ನಮಗೆ ಗೊತ್ತದೆ. So whichever situation or circumstances that comes our way, it is always better for us to know the God whom we believe. ಯಾವುದೇ ಒಂದು ಸಮಯ ಸಂದರ್ಭ ಸನ್ನಿವೇಶಗಳು ಎದುರಾದ್ರಲ್ಲೂ ಸಹ ನಾವು ಕಳವಳ ಪಡಬೇಕಾಗಿಲ್ಲ. ಯಾಕಂದ್ರೆ ನಮ್ಮನ್ನು ತಿಳಿದುಕೊಂಡಿರುವ ದೇವರು ನಮ್ಮ ಜೊತೆಗಿರುತ್ತಾನೆ. He knows us very well. ಆತನಿಗೆ ನಮ್ಮ ವಿಷಯದಲ್ಲಿ ಚೆನ್ನಾಗಿ ಗೊತ್ತಿದೆ. He knows us from the foundation of our creation. ನಮ್ಮ ಒಂದು ಸೃಷ್ಟಿಯಾಗುವ ಆರಂಭದಿಂದಲೂ ಆತನು ನಮ್ಮನ್ನು ಚೆನ್ನಾಗಿ ತಿಳಿದಿದ್ದಾನೆ. That's what Psalm 139 tells, that before even our bones were formed, he knows us. ಇಲ್ಲಿ ಕೀರ್ತನೆಗಳು 139 ಇದೇ ತಾನೇ ಹೇಳುವಂತದ್ದಾಗಿದೆ. ನನ್ನನ್ನು ಸೃಷ್ಟಿಸುವ ಮೊದಲೇ ಆತನಿಗೆ ನನ್ನ ಬಗ್ಗೆ ಚೆನ್ನಾಗಿ ಗೊತ್ತು ಎಂಬುದು. Not only he knows that, but in Jeremiah 29:11 it talks us that he knows the plans for us, plans for our future. ಇಲ್ಲಿ ಯೆರೆಮೀಯ 29 ಹೇಳುತ್ತೆ, ನಮ್ಮ ಒಂದು ವಿಷಯದಲ್ಲಿ ಇರುವಂತಹ ಯೋಜನೆಯು ಸಹ ಅವನಿಗೆ ಗೊತ್ತಿದೆ ಎಂಬುದಾಗಿ. But do we know him? ಆದರೆ ನಮಗೆ ಆತನ ಬಗ್ಗೆ ಗೊತ್ತಿದೆಯೇ? Do we really know him? ನಾವು ನಿಜವಾಗಿಯೂ ಆತನ ತಿಳ್ಕೊಂಡಿದ್ದೇವೆಯೋ? I was just glancing through the names and attributes of the God whom I know. Pardon me, sir? I was glancing through the names and attributes of the Lord, of God whom I know. ನಾನು ತಿಳ್ಕೊಂಡಿರುವ ದೇವರ ಪ್ರತಿಯೊಂದು ಹೆಸರುಗಳನ್ನು ಮತ್ತು ಆತನ ಗುಣಲಕ್ಷಣಗಳನ್ನ ನಾನು ತಿಳಿದುಕೊಳ್ಳುವುದಕ್ಕೆ ಪ್ರಯತ್ನ ಪಟ್ಟೆ. And I can very boldly say he is the El, the mighty one. I know he is my God. ನಾನು ನಂತರ ತಿಳ್ಕೊಂಡೆ, ಈ ಆತನು ನನಗೆ ಯಾವಾಗಲೂ ಸಹಾಯಕನಾಗಿದ್ದಾನೆ, ಆತನು ಸರ್ವಶಕ್ತನಾದ ದೇವರಾಗಿದ್ದಾನೆಂಬುದಾಗಿ. He is the Elohim, the creator God whom I know. ಆತನು ಎಲೋಹಿ ಎಂಬ ಹೆಸರಿನಲ್ಲಿ ದೇವರ ಹೆಸರು ಇದೆ. ಆತನನ್ನ ನಾನು ಕಂಡುಕೊಂಡಿದ್ದೇನೆ. He has the authority over all creation. ಆತನು ತನ್ನ ಸರ್ವ ಸೃಷ್ಟಿಯ ಮೇಲೆ ಆಧಿಪತ್ಯವನ್ನು ಹೊಂದಿದ್ದಾನೆ. He is the El Shaddai God, the God Almighty. ಆತನು ಸರ್ವಶಕ್ತನಾದ ದೇವರು, ಎಲ್ ಶಡಾಯ್ ಎಂಬ ದೇವರಾಗಿದ್ದಾನೆ. And that El Shaddai God who provides everything for us and sustains us. ಆ ಸರ್ವಶಕ್ತನಾದ ದೇವರು ನಮಗೆ ಅಗತ್ಯವಾದನ್ನೆಲ್ಲ ಪೂರೈಸಿ ನಮ್ಮನ್ನು ಬದುಕುಳಿಸಿದ್ದಾನೆ. And he is the Yahweh God, I am who I am, I know. ಇರುವಾತನು ಅವನೇ ಎಂಬ ದೇವರನ್ನ ನಾನು ಚೆನ್ನಾಗಿ ಅರಿತಿದ್ದೇನೆ. He is the self-existence God, self-existing God, and no need to and no other human being has to make them. ಆತನು ಸರ್ವಶಕ್ತನಾದ ಅದಲ್ಲದೆ ಅಸ್ತಿತ್ವವನ್ನ ಹೊಂದಿದ ದೇವರಾಗಿದ್ದಾನೆ. ಮನುಷ್ಯನು ಆತನ ಸೃಷ್ಟಿಸಬೇಕಾದ ಅಗತ್ಯವಿಲ್ಲ. He is the Adonai God, the Lord, the Master, who has this authority over all. ಆತನು ಅದನಾಯ್ ಎಂಬುದಾಗಿ ಎಲ್ಲರ ಮೇಲೆ ಅಧಿಕಾರ ಹೊಂದಿರುವ ದೇವರಾಗಿದ್ದಾನೆ. He is the Jehovah Jireh God who provides our needs.
ಯೆಹೋವ ಈರೇ ಆತನೇ ಆಗಿದ್ದಾನೆ. ಆತನು ನಮಗೆ ಬೇಕಾದ್ದೆಲ್ಲವನ್ನ He is the ಒದಗಿಸುತ್ತಾನೆ. Jehovah Rapha God who provides healing to us. ಆತನು ಆರೋಗ್ಯದಾಯಕನಾದ ದೇವರಾಗಿದ್ದಾನೆ. ಆತನು ನಮ್ಮ ರೋಗಗಳನ್ನ He is the ಗುಣಪಡಿಸುತ್ತಾನೆ. Jehovah Nissi God who becomes the banner and then who gives us victory in all our situation and circumstances. ಆತನು ಯೆಹೋವ ನಿಸ್ಸಿ ಆಗಿದ್ದಾನೆ. ಆತನು ನಮಗೆ ಬೇಕಾದ ಜಯವನ್ನ ತಂದು He is the ಕೊಡುತ್ತಾನೆ. Jehovah Shalom God who gives us peace in our troubled mind. ಆತನು ಶಾಂತಿದಾಯಕನಾದ ಯೆಹೋವನೆಂಬ ನಾಮವುಳ್ಳ ದೇವರಾಗಿದ್ದಾನೆ. ಆತನು ನಮಗೆ ಸಮಾಧಾನವನ್ನ He is the ಕೊಡುತ್ತಾನೆ. Jehovah Zidkenu who gives us righteousness. He gives us righteousness in our life. ಯೆಹೋವನೇ ನನ್ನ ಸದ್ಧರ್ಮ ಎಂಬ ದೇವರು ಆಗಿದ್ದಾನೆ. ಆತನು ತಾನೇ ನನ್ನ ನೀತಿಯ ಮಾರ್ಗದಲ್ಲಿ It's ನಡೆಸುತ್ತಾನೆ. always better to know our God well. ಯಾವಾಗಲೂ ನಮ್ಮ ದೇವರನ್ನ ನಾವು ಚೆನ್ನಾಗಿ ತಿಳ್ಕೊಂಡ್ರೆ ಬೇಕಾಗಿದೆ. Have you seen some of the nameplates of people on their outside their house? ನೀವು ಮನೆಯ ಹೊರಭಾಗದಲ್ಲಿ ಅನೇಕ ಜನರ ಹೆಸರು ಅವರ ಕಾಂಪೌಂಡ್ ಮೇಲೆ ಇರ್ತದೆ, ಅದನ್ನ ನೋಡಿದಿರಾ? Their name will be written. ಅವರ ಹೆಸರು ಬರೆದಿರುವಂತಹ ಫಲಕಗಳನ್ನ ಅವರು ಇಟ್ಟಿರ್ತಾರೆ, ನೋಡಿದಿರಾ? Down there, their qualifications will be written. ಆದ್ರ ಅವರ ಹೆಸರು ಕೆಳಗಡೆ ಅವರು ಏನು ವಿದ್ಯಾರ್ಹತೆ ಏನು ಹೊಂದಿದ್ದಾರೆ ಅದನ್ನ ಬರೆಯಲ್ಪಟ್ಟಿದೆ. See, I sometimes I feel very funny about that. ಅದ್ರ ವಿಷಯದಲ್ಲಿ ನನಗೆ ಬಹಳ ತಮಾಷೆ ಅನಿಸುತ್ತೆ. Sometimes it would be written like that: Pradeep Suna, BA, MA, LLB, then some other studies, MTH, BTH, MTH, in London, PhD in so and so. Like that, so many things will be written there. ಅಲ್ಲಿ ಪ್ರದೀಪ್ ಸುನಾ, BA, MA, PhD ಮತ್ತೆ ಇನ್ನೇನೋ ಬೇರೆ ಬೇರೆ ಫಾರಿನ್ ಪದವಿಗಳನ್ನೆಲ್ಲ ಅಲ್ಲಿ ಬರ್ಕೊಂಡಿರ್ತಾರೆ. What is the use of writing BA when you have already done PhD? Pardon me, sir? What is the use of writing BA when you have already completed PhD? ಒಂದು PhD ನೀವು ಬರೆದು ಕಂಪ್ಲೀಟ್ ಮಾಡಿರುವಾಗ ಅಲ್ಲಿ BA ಅಂತ ಬರ್ಕೊಳ್ಳೋದ್ರ ಅಗತ್ಯ ಏನಿದೆ? Because without completing BA, you cannot write PhD exam. You have to first complete BA, then MA, and then only you will do PhD. So there is no point of writing BA and then MA and then PhD also. So if you write PhD, that is sufficient. ಒಮ್ಮೆ ನೀವು PhD ಗಳಿಸಿದ್ರ ಅಂದ್ರೆ BA ಆಗ್ಲಿ MA ಆಗ್ಲಿ ಬರ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ಯಾಕೆಂದ್ರೆ BA MA ಮಾಡದೆ PhD ಹೋಗ್ಲಿಕ್ಕೆ ಆಗಲ್ಲ. But we love to write like that. ಆದ್ರೆ ಅದೆಲ್ಲವನ್ನ ಬರ್ಕೊಳ್ಬೇಕು ಅನ್ನೋದು ನಮ್ಗೆ ಇಷ್ಟ ಆಗುವಂತ ವಿಷಯವಾಗಿರುತ್ತೆ. But we don't want to know that God who has got so many qualities, names and attributes. ಆದರೆ ನಮ್ಮನ್ನು ಸೃಷ್ಟಿಸುವಂತಹ ದೇವರಿಗೆ ಏನೆಲ್ಲಾ ಪದವಿಗಳು, ಏನೆಲ್ಲಾ ಯೋಗ್ಯತೆಗಳು, ಗುಣ, ಸ್ವಭಾವಗಳಿರ್ತವೆ ಅನ್ನೋದು ನಮ್ಗೆ ಗೊತ್ತಿರಬೇಕು. Paul writes all these things as like filthy rags, my dear brothers and sisters, but we try to highlight so much and then we'd like to boast about that, but we do not want to know the names of my God, whose names are for eternity. ನಾವು ನಮ್ಮ ವಿಷಯದಲ್ಲಿ ಅಂದರೆ ಚಿಂದಿ ಬಟ್ಟೆಗೆ ನಾವು ಸಮರಾಗಿದ್ದೇವೆ. ಆ ವಿಷಯದಲ್ಲಿ ಬಹಳ ಹೆಚ್ಚಾಗಿ ಕೊಚ್ಚಿಕೊಳ್ಳುತ್ತೇವೆ. ಆದರೆ ನಮ್ಮನ್ನು ಉಂಟು ಮಾಡಿದ ದೇವರು ಇಷ್ಟೆಲ್ಲಾ ಒಂದು ಪದವಿಗಳನ್ನ, ಇಷ್ಟೆಲ್ಲಾ ಅರ್ಹತೆಗಳನ್ನ, ಯೋಗ್ಯತೆಗಳನ್ನ ಪಡ್ಕೊಂಡಿರುವಂತಹ ದೇವರ ಬಗ್ಗೆ ನಾವು ಎಷ್ಟು ತಿಳ್ಕೊಂಡಿದ್ದೇವೆ ಪ್ರಿಯರೇ? Some people also sometimes boast about what costly Bibles they are having in their house. ಕೆಲವರು ಬಹಳ ಒಂದು ಕೊಚ್ಕೊಳ್ತಾರೆ, ಎಷ್ಟು ದುಬಾರಿ ಬೆಲೆಯ ಒಂದು ಸತ್ಯವೇದವನ್ನ ನಾವು ಇಟ್ಕೊಂಡಿದ್ದೇವೆ ಅನ್ನೋ. Yesterday I was talking to one gentleman over the phone. ಒಬ್ಬ ವ್ಯಕ್ತಿಯು ನನ್ನನ್ನ ಮೊಬೈಲ್ ಅಲ್ಲಿ ಮಾತಾಡ್ತಾ ಇದ್ದೆ ಅವ್ರ ಜೊತೆ. And then he asked me a question like, do you have a large print Bible but less cost? ನನಗೆ ಒಂದು ಪ್ರಶ್ನೆಯನ್ನ ಕೇಳಿದ್ರು,
ಒಂದು ದೊಡ್ಡ ಅಕ್ಷರದ ಉಳ್ಳ ಒಂದು ಸತ್ಯವೇದ ನಿಮ್ಮ ಬಳಿ ಇದೆಯೇ ಅಂತ ಹೇಳಿ. So when he asked me like the large print Bible, but it should be less cost. ಆತನು ಕೇಳಿದನು ದೊಡ್ಡ ಅಕ್ಷರವಿರಬೇಕು, ಆದ್ರೆ ಅದರ ಬೆಲೆ ಕಡಿಮೆ ಇರಬೇಕು ಎಂಬುದಾಗಿ. Then I said, brother, you are asking for a large print Bible and you are asking for less cost, then I don't think it would be available. ನಾನು ಹೇಳಿದೆ, ಪ್ರಿಯ ಸಹೋದರೇ, ನೀವು ಒಂದು ದೊಡ್ಡ ಅಕ್ಷರದ ಬೈಬಲ್ ಕೇಳ್ತಾ ಇದ್ರ, ಆದ್ರೆ ಕಡಿಮೆ ಬೆಲೆ ಇರಬೇಕು ಅಂತ ಕೇಳ್ಕೊಳ್ತಾ ಇದ್ರ, ಇದು ಸಾಧ್ಯ ಇಲ್ಲ ಅಂತ ನಾನು ಹೇಳಿದೆ. And that time I just asked him like, what cost you are looking for? Then he said maybe about 150-200 rupees. ಆವಾಗ ಅವ್ರನ್ನ ನಾನು ಕೇಳಿದೆ, ನೀವು ಎಷ್ಟರ ಬೆಲೆಯ ಒಂದು ಸತ್ಯವೇದವನ್ನ ನೀವು ಕೊಂಡ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ ಅಂದಾಗ 150-200 ರೂಪಾಯಿ ಇರಬೇಕು ಅದ್ರ ಬೆಲೆ ಅಂತ ಕೇಳಿದ್ರು. Then I told him, brother, in 150-200 you cannot give an 1 kg chicken also nowadays. The broiler chicken you cannot get it. 150-200 ರೂಪಾಯಿ ನೀವು ಕೊಡೋದಾದ್ರೆ 1 kg ಒಂದು ಕೋಳಿ ಮಾಂಸವು ಸಿಗೋದಿಲ್ಲ ಅಂತ ನಾನು ಹೇಳಿದೆ. Then he said, no brother, 165 rupees I get it chicken. Then I said, that might be with the skin. Without skin, if you look for it would be more than 200, I told him. ನೋಡಿ, ಆ ಚರ್ಮ ಸಹಿತವಾಗಿ 165 ರೂಪಾಯಿ ನಾನು ಕೊಟ್ಟಿದ್ದೇನೆ. ಅದನ್ನೆಲ್ಲ ಇದು ಮಾಡಿದಾಗ, ಶುದ್ಧ ಮಾಡಿದಾಗ ಅದು 200 ರೂಪಾಯಿಗಿಂತಲೂ ಹೆಚ್ಚಾಗುತ್ತೆ ಅಂತ ಹೇಳಿದ್ರು. And that time I told him, if you want something more in the Bible, then you have to pay a little extra price. That time he's telling, brother, I am having very costly Bible also. I am having one Bible that is 35,000 rupees. ಅವರು ನೋಡಿ, ನೀವು ಚೆನ್ನಾಗಿರ್ಬೇಕು ಅಂತಂದ್ರೆ ಬೆಲೆ ತೆರಬೇಕಾಗುತ್ತೆ ಅಂತ ಹೇಳಿದೆ. ಆವಾಗ ಹೇಳಿದ್ರು, ಅಯ್ಯೋ ನನ್ನ ಸಹೋದರರೇ, ನನಗೆ ಒಂದು ಒಳ್ಳೆ ಒಂದು ಬೈಬಲ್ ಇದೆ, ಅದರ ಒಂದು ಬೆಲೆ 35,000 ರೂಪಾಯಿ ಅಂತನೂ ಹೇಳಿದ್ರು. So many of the time we boast like how costly things are there at home, how costly Bibles are there at home, how different varieties of Bibles are there at home, but we do not know the names and attributes of that God who gives me salvation, who takes care of me. ಅನೇಕ ಸಲ ನಾವು ಯಾವಾಗ್ಲೂ ನಮ್ಮಲ್ಲಿರುವಂತಹ ಒಂದು ಮೌಲ್ಯಭರಿತವಾದ ವಸ್ತುಗಳ ವಿಷಯದಲ್ಲಿ ನಾವು ಕೊಚ್ಕೊಳ್ತೇವೆ, ಜಂಬ ಪಟ್ಟುಕೊಳ್ತೇವೆ. ಆದ್ರೆ ನಮ್ಮನ್ನು ಸೃಷ್ಟಿ ಮಾಡಿದ ದೇವರ ವಿಷಯದಲ್ಲಿ ಆತನ ಗುಣ ಸ್ವಭಾವಗಳನ್ನ ನಾವು ತಿಳ್ಕೊಳ್ಳುವುದಕ್ಕೆ ವಿಫಲರಾಗಿರ್ತೇವೆ. If I know him also, I know him only a little bit, but I don't know him full. ಸ್ವಲ್ಪ ನಮ್ಮ ದೇವರ ವಿಷಯದಲ್ಲಿ ನಮ್ಗೆ ಗೊತ್ತಿದೆ ಅಂದ್ರೆ ಅದು ಸ್ವಲ್ಪ ಮಾತ್ರ ಇರ್ತದೆ, ಅದು ಪೂರ್ಣವಾಗಿ ನಮ್ಗೆ ಗೊತ್ತಿರೋದಿಲ್ಲ. Yes, together we are worshipping that God, but still we do not know the names and attributes of our God. ಹೌದು ನನ್ನ ಪ್ರಿಯ ಸಹೋದರ ಸಹೋದರೇ, ನಾವೆಲ್ಲವಾಗಿ ಸೇರಿ ದೇವರನ್ನ ಆರಾಧನೆ ಮಾಡ್ತೇವೆ, ಆದ್ರೆ ಆ ದೇವರಿಗಿರುವಂತಹ ಗುಣ ಸ್ವಭಾವಗಳನ್ನ ನಾವು ತಿಳ್ಕೊಂಡಿರೋದಿಲ್ಲ. That God is the Alpha and Omega. ಈ ದೇವರು ಆದಿಯು ಅಂತ್ಯವೂ ಆಗಿರುತ್ತಾನೆ. He is the beginning and the end. ಆತನು ಮೊದಲು ಮತ್ತು ಕಡೆಯವನಾಗಿದ್ದಾನೆ. He is the rock, the firm foundation. ಆತನು ಅಸ್ಥಿವಾರದ ಬಂಡೆಯಾಗಿದ್ದಾನೆ. He is the King of kings and the Lord of lords. ಆತನು ರಾಜಾಧಿರಾಜನು, ಕರ್ತರ ಕರ್ತನೂ ಆಗಿದ್ದಾನೆ. He is the good shepherd who takes care of us. ನಮ್ಮನ್ನು ನಡೆಸುವಂತಹ ಆದರಿಸುವಂತಹ ಒಳ್ಳೆಯ ಕುರುಬನಾಗಿದ್ದಾನೆ. He is the truth, he is the light of the world, the source of truth and life. ಆತನೇ ಸತ್ಯವೂ ಜೀವವೂ ಮಾರ್ಗವೂ ಆಗಿರುವಂತಹ ಬೆಳಕಾಗಿರುವಂತಹ ದೇವರು. He is the bread of life, the spiritual nourishment provider. ಆತನು ನಮ್ಮ ಆತ್ಮಿಕ ಬೆಳವಣಿಗೆಯನ್ನು ಕೊಡುವಂತಹ ಆತ್ಮಿಕ ಪೋಷಣೆಯನ್ನು ಮಾಡುವಂತಹ ದೇವರಾಗಿದ್ದಾನೆ. He is the Lamb of God who takes away the sins of all. ನಮ್ಮೆಲ್ಲರ ಪಾಪಗಳನ್ನ ವಿಮೋಚಿಸುವಂತಹ ಯಜ್ಞದ ಕುರಿಯಾದ ಆತನಾಗಿದ್ದಾನೆ.
Do we know him? ನಮಗೆ ಆತನ ಬಗ್ಗೆ ತಿಳಿದಿದೆಯೇ? 2 Timothy 2:19, the first part tells, the Lord knows those who are his. ಇಲ್ಲಿ 2 ತಿಮೋಥಿ 2ನೇ ಅಧ್ಯಾಯ 19ನೇ ವಚನದ 2ನೇ ಭಾಗ ಹೀಗೆ ಹೇಳುತ್ತದೆ. 1ನೇ ಭಾಗ ಬರುತ್ತದೆ, ದೇವರು ತನ್ನವರು ಯಾರ್ಯಾರು ಎಂಬುದನ್ನ ತಿಳ್ಕೊಂಡಿದ್ದಾನೆ. Do I really know him? He knows me, but do I really know him? ಆತನು ನಮ್ಮನ್ನ ತಿಳ್ಕೊಂಡಿದ್ದಾನೆ, ನಾವು ಆತನ ಬಗ್ಗೆ ತಿಳ್ಕೊಂಡಿದ್ದೇವೆಯೇ? Do I know that he is a infinite God? ಆತನು ಒಬ್ಬ ಎಂದೆಂದಿಗೂ ಇರುವಾತನಾಗಿದ್ದಾನೆ ಎಂಬುದರ ಬಗ್ಗೆ ತಿಳಿದಿದ್ದೇವೆಯೇ? He is a God of self-existence, that there is no beginning or there is no end to him. ಆತನು ಆದಿ ಅಂತ್ಯವಿಲ್ಲದಂತಹ ಸ್ವ ಅಸ್ತಿತ್ವವುಳ್ಳ ದೇವರಾಗಿದ್ದಾನೆ ಎಂಬುದನ್ನು ತಿಳ್ಕೊಂಡಿದ್ದೇವೆ. Do we know that he is an immutable God who never changes? ಆತನು ಎಂದೆಂದಿಗೂ ಬದಲಾಗದ ದೇವರಾಗಿದ್ದಾನೆ ಎಂಬುದನ್ನು ತಿಳ್ಕೊಂಡಿದ್ದೇವೆ. He is a self-sufficient God who does not have or who does not need anything from us. ಆತನು ಯಾರ ಮೇಲೂ ಅವಲಂಬಿತನಾಗಿರದ ಪರಾವಲಂಬಿ ಆಗಿರದ ತನ್ನ ಸ್ವ ಅವಲಂಬನೆಯಲ್ಲಿದ್ದಾನೆ ಎಂಬುದು ನಿಮಗೆ ಗೊತ್ತಿದೆ. Who is an omnipotent God and then who is all powerful. ಆತನು ಸರ್ವಶಕ್ತನಾದ ದೇವರಾಗಿರುವುದರಿಂದ ಆತನು ಬಲಾಢ್ಯನಾದ ದೇವರಾಗಿದ್ದಾನೆ. He is an omniscient God who knows in and out of us. ಆತನು ಸರ್ವಜ್ಞನಾಗಿರುವುದರಿಂದ ನಮ್ಮ ಒಳಗೆ ಹೊರಗೆ ಇರುವಂತದ್ದೆಲ್ಲವೂ ಆತನಿಗೆ ಗೊತ್ತಿದೆ. He is an omnipresent God who is present everywhere. ಆತನು ಸರ್ವವ್ಯಾಪಿಯಾಗಿರುವುದರಿಂದ ಎಲ್ಲಾ ಸ್ಥಳಗಳಲ್ಲಿಯೂ ಆತನು ಇರುವಾತನಾಗಿದ್ದಾನೆ. He is a faithful God. ಆತನು ನಂಬಿಗಸ್ತನಾದ ದೇವರಾಗಿದ್ದಾನೆ. He is a good God. ಆತನು ಒಳ್ಳೆಯ ದೇವರಾಗಿದ್ದಾನೆ. He is a just God. ಆತನು ನ್ಯಾಯವಂತನಾಗಿದ್ದಾನೆ. He is a merciful God. ಆತನು ಕರುಣೆಯುಳ್ಳ ದೇವರು. He is a gracious God. ಆತನು ಕೃಪಾಭರಿತನು. He is loving God. ಆತನು ನಮ್ಮನ್ನು ಪ್ರೀತಿಸುವಾತನು. He is a holy God. ಆತನು ಪರಿಶುದ್ಧನು. The Bible tells here the second part of it. The Lord knows who are his. But the second part tells that let everyone who names the name of Christ depart from iniquity. ಆತನ ತಿಳಿದಿರುವವರೆಲ್ಲರೂ ಈ ಒಂದು ಪಾಪದಿಂದ ದೂರ ಹೋಗಲಿ ಎಂಬುದಾಗಿ. Everyone who names the name of Christ depart from iniquity. ದೇವರ ಹೆಸರನ್ನು ಹೇಳಿಕೊಳ್ಳುವಂತಹ ಪ್ರತಿಯೊಬ್ಬನು ಪಾಪದಿಂದ ದೂರವಾಗಿ ಜೀವಿಸಲಿ. Whatever the names and attributes of God I uttered, my dear brothers and sisters, if I know, then definitely I would worship him and then we will be away from my iniquities. ನಾವು ನಮ್ಮ ಸೃಷ್ಟಿಕರ್ತನಾದ ದೇವರನ್ನ ಸರಿಯಾದ ರೀತಿಯಲ್ಲಿ ತಿಳ್ಕೊಂಡಿದ್ದರೆ ಪ್ರಿಯರೇ, ಖಂಡಿತವಾಗಿಯೂ ನಾವು ನಮ್ಮ ದ್ರೋಹಗಳನ್ನ ಪಾಪಗಳಿಂದ ದೂರವಾಗಿ ಆತನ ಹೇಳಿದ ರೀತಿಯಲ್ಲಿ ಜೀವಿಸುವವರಾಗಿರುತ್ತೇವೆ. But that God again has taken that initiative and tells us that, come, let us reason together. ಅದೇ ದೇವರು ನಮಗೆ ಆಹ್ವಾನವನ್ನು ಕೊಡುವನಾಗಿದ್ದಾನೆ. ಬನ್ನಿರಿ ವಾದಿಸುವ ಎಂಬುದಾಗಿ. Isaiah chapter 1 verse 18 tells that, come, let us reason together. If your sins are like scarlet, they shall be as white as snow. If they are crimson, they should be as white as wool. ಇಲ್ಲಿ ಯೆಶಾಯ 1ನೇ ಅಧ್ಯಾಯದಲ್ಲಿ ಹೀಗೆ ಹೇಳುವಂತದ್ದಾಗಿದೆ. 18ನೇ ವಚನದಿಂದ ಬನ್ನಿರಿ ವಾದಿಸುವ ಎಂಬುದಾಗಿ ಶುರುವಾಗುತ್ತೆ ನೋಡಿ. ಬನ್ನಿರಿ ವಾದಿಸುವ ಎಂದು ಯೆಹೋವನು ಅನ್ನುತ್ತಾನೆ. ನಿಮ್ಮ ಪಾಪಗಳು ಕಡು ಕೆಂಪಾಗಿದ್ದರು ಹಿಮದ ಹಾಗೆ ಬಿಳುಪಾಗುವವು, ಕಿರಿಮಂಜಿ ಬಣ್ಣವಾಗಿದ್ದರು ಉಣ್ಣೆಯಂತೆ ಬೆಳ್ಳಗಾಗುವವು. ನೀವು ಒಪ್ಪಿ ವಿಧೇಯರಾದರೆ ದೇಶದ ಮೇಲನ್ನು ಅನುಭವಿಸುವಿರಿ, ಒಪ್ಪದೆ ತಿರುಗಿ ಬಿದ್ದರೆ ಕತ್ತಿಯ ಬಾಯಿಯ ತುತ್ತಾಗುವಿರಿ. ಈ ಮಾತು ಯೆಹೋವನೇ ನುಡಿದದ್ದು ಎಂಬುದಾಗಿ ಬರ್ತದೆ. And that same
God who calls us from our iniquities and wants to cleanse us from all our sins, he also tells that, but thus says the Lord who created you, O Jacob, and he who formed you, O Israel, fear not, I have redeemed you. ಇಲ್ಲಿ ತನ್ನ ಸೃಷ್ಟಿ ಮಾಡಿರುವಂತ ನಾನೇ ದೇವರಾಗಿರೋದ್ರಿಂದ ಯಾಕೋಬೇ, ನಿನ್ನ ದೇವರು ನಿನಗೆ ಇರೋದ್ರಿಂದ ನೀನು ಯಾವಾಗ್ಲೂ ಭಯ ಪಡಬೇಡ, ಆತ ನಿನ್ನನ್ನು ಸಲಹಿ ನಡೆಸುವಂತವನಾಗಿದ್ದಾನೆ ಎಂಬುದಾಗಿ ಹೇಳುವಂತದ್ದೇ. I have called you by your name and you are mine. ನಿನ್ನನ್ನ ಹೆಸರಿದು ಕರೆದಿದ್ದೇನೆ, ನೀನು ನನ್ನವನು ಎಂಬುದಾಗಿ ದೇವರು ಹೇಳುತ್ತಾನೆ. My dear brothers and sisters, how much the God knows us, and he expects us that we should have that intimate relationship with him. ತಾನು ನಮ್ಮನ್ನ ಚೆನ್ನಾಗಿ ಕೊಂಡಿರುವನಾಗಿರಲಾಗಿ ನಾವು ಕೂಡ ಆತನನ್ನ ತಿಳ್ಕೊಂಡಿರಬೇಕು ಅನ್ನೋದು ಆತನ ನಿರೀಕ್ಷೆಯಾಗಿದೆ. ಪ್ರಿಯ ಸಹೋದರ, This particular verse, let us remember and underline in our heart, my dear brothers and sisters. The Lord knows those who are his, and let everyone who names the name of Christ depart from iniquities. ಆತನು ತನ್ನವರು ಯಾರ್ಯಾರು ಎಂಬುದನ್ನ ತಿಳ್ಕೊಂಡಿದ್ದಾನೆ. ಆತನು ತಮ್ಮ ಪಾಪಗಳಿಂದ ದೂರವಾಗಿ ದೇವರನ್ನ ಸೇವಿಸಲಿ ಎಂಬುದಾಗಿ ಆತನು ನಮ್ಮಿಂದ ನಿರೀಕ್ಷೆ ಮಾಡುವನಾಗಿದ್ದಾನೆ. ಈ ಒಂದು ವಾಕ್ಯವನ್ನ ನಮ್ಮ ಹೃದಯದಲ್ಲಿ ನಾವು ಪಡೆದುಕೊಳ್ಳಬೇಕಾಗಿದೆ. ಪ್ರಿಯರೇ, The Lord knows you. ದೇವರು ನಿಮ್ಮನ್ನ ಚೆನ್ನಾಗಿ ಅರ್ಥಕೊಂಡು, He needs you. ಆತನಿಗೆ ನಿಮ್ಮ He ಅವಶ್ಯಕತೆ. loves you. ಆತನು But ಪ್ರೀತಿಸುವಂತ. the question now is, do you love him? Do you know him? Do you want to serve him? ಈಗಿರುವ ಪ್ರಶ್ನೆ ಎಂದ್ರೆ, ಆತನನ್ನು ನೀವು ಪ್ರೀತಿಸುವರು, ಆತನನ್ನು ನೀವು ಗೌರವಿಸುವಿರೋ, ಆತನನ್ನು ನೀವು ಸೇವಿಸುವಿರೋ, ಅದು ತಾನೇ ಪ್ರಶ್ನೆ. If you don't know him yet, this is the time to know him well. Accept him in your life as the King and the Lord, so that he would take care and he would guide and he would help. ಆತನನ್ನ ನೀವು ತಿಳಿದುಕೊಂಡಿಲ್ಲದ ಪಕ್ಷದಲ್ಲಿ ಇವಾಗ ನೀವು ಆತನ ಚೆನ್ನಾಗಿ ತಿಳ್ಕೊಂಡಿರಿ, ಆತನನ್ನ ಸ್ವೀಕಾರ ಮಾಡಿರಿ. ಆತನಿಗೆ ನೀವು ಯಾರು ಏನು ಎಂಬುದೆಲ್ಲ ಸರಿ ಎಲ್ಲ ಚೆನ್ನಾಗಿ ಗೊತ್ತಿರೋ ಪ್ರಕಾರ ನೀವು ಕೂಡ ಆತನನ್ನ ಚೆನ್ನಾಗಿ ಅರಿತುಕೊಳ್ಳಿ, ಆತನನ್ನ ನೀವು ಅಂಗೀಕರಿಸಿಕೊಳ್ಳಿ ಎಂಬುದೇ ನನ್ನ ಒಂದು ಪ್ರಾರ್ಥನೆ. And that is the God whom we are serving from years together, brothers and sisters. ಆ ಅಂತಹ ದೇವರನ್ನು ತಾನೇ ನಾವು ಒಟ್ಟಾಗಿ ಮತ್ತು ನಮ್ಮ ಜೀವಿತದಲ್ಲಿ ಸೇವಿಸಿಕೊಂಡು ಬಂದಿದ್ದೇವೆ. That God very clearly tells that in Psalms 32 verse 8, I will instruct you and teach you in the way you should go. I will guide you with my eyes. ಇಲ್ಲಿ ಕೀರ್ತನೆಗಳು 32ರಲ್ಲಿ ಹೀಗೆ ಹೇಳುವಂತದ್ದಾಗಿದೆ. 32 ಸರ್, verse 8. 8th verse. ಯೆಹೋವನು ನಿನ್ನನ್ನು ಉಪದೇಶಿಸಿ ನಡೆಯಬೇಕಾದ ಮಾರ್ಗವನ್ನು ತಿಳಿಸುವೆನು, ನಿನ್ನನ್ನು ಕಟಾಕ್ಷಿಸಿ ಆಲೋಚನೆ ಹೇಳುವೆನು ಅನ್ನುತ್ತಾನಲ್ಲ. So he is the God who will be there to instruct you and teach you and also guide you in your day-to-day life. ಆತನು ತಾನೇ ನಿಮ್ಮನ್ನು ಉಪದೇಶಿಸಿ ನಡೆಯಬೇಕಾದ ಮಾರ್ಗದಲ್ಲಿ ನಡೆಸುತ್ತಾನೆ ಮತ್ತು ನಿಮ್ಮನ್ನು ಕಟಾಕ್ಷಿಸಿ ಆಲೋಚನೆ ಹೇಳುವಂತಹ ದೇವರಾಗಿದ್ದಾನೆ. It is written very clearly, that inscription is, the Lord knows you. ಇಲ್ಲಿ ವಾಕ್ಯದಲ್ಲಿ ಹೀಗೆ ಹೇಳುವಂತದ್ದಾಗಿದೆ, ದೇವರು ನಿಮ್ಮನ್ನು ಚೆನ್ನಾಗಿ ಅರಿತಿದ್ದಾನೆ ಎಂಬುದಾಗಿ. So let us completely surrender to that God who knows me well, so that I would know him well, and we would together start our journey and meet him there when we go and live for eternity. ಅಂತ ದೇವರನ್ನು ನಾವು ಸೇವಿಸೋಣ. ನಮ್ಮನ್ನು ಯಾವ ರೀತಿಯಲ್ಲಿ ಆತನು ಅರಿತುಕೊಂಡಿದ್ದಾನೋ
ಹಾಗೆ ನಾವು ಕೂಡ ಆತನ ಅರಿತುಕೊಂಡು ಜೀವಿಸೋಣ. ಆವಾಗ ಸದಾಕಾಲಕ್ಕೂ ಆತನ ಸಂಗಡಲೇ ನಾವು ಜೀವಿಸುವಂತಹ ಒಂದು ಸಂದರ್ಭಕ್ಕೋಸ್ಕರ ಕಾಯ್ತಾ ಇದ್ದೇವೆ. ಅದು ಬರಲಿ ಎಂಬುದೇ ನಿಮ್ಮ ಪ್ರಾರ್ಥನೆ ಆಗಿದೆ. Because our life and our thoughts and our ideas and our teachings are not just for this temporal earthly life. Our everything belongs for eternity. ನಮ್ಮ ಉಪದೇಶಗಳು, ನಮ್ಮ ಆಲೋಚನೆಗಳು, ನಮ್ಮ ಎಲ್ಲಾ ಒಂದು ಪ್ರಯತ್ನಗಳು ಕೇವಲ ಒಂದು ತತ್ಕಾಲಕ್ಕೆ ಆಗಿರುವಂತದ್ದಲ್ಲ, ಸದಾ ಕಾಲಕ್ಕೂ ಇರುವಂತಹ ಯೋಜನೆಗಳನ್ನ, ವಿಷಯಗಳನ್ನ ನಾವು ಆಲೋಚಿಸುವಂತವರಾಗಿದ್ದೇವೆ. So he very clearly tells there in the book of Revelation, in Revelation chapter 22 verse 11, it tells that he who is unjust, let him be unjust still. He who is filthy, let him be filthy still. He who is righteous, let him be righteous still. He who is holy, let him be holy still. ಇಲ್ಲಿ ದೇವರು ಹೀಗೆ ಹೇಳುವವನಾಗಿದ್ದಾನೆ, ಇಲ್ಲಿ ಯಾವನು ಅನ್ಯಾಯ ಮಾಡುವನು ಇನ್ನೂ ಅನ್ಯಾಯ ಮಾಡಲಿ, ಮೈಲಿಗೆ ಆದವನು ತನ್ನನ್ನು ಇನ್ನೂ ಮೈಲಿಗೆ ಮಾಡಿಕೊಳ್ಳಲಿ, ನೀತಿವಂತನು ಇನ್ನೂ ನೀತಿಯನ್ನು ಅನುಸರಿಸಲಿ, ಪವಿತ್ರನು ತನ್ನನ್ನು ಇನ್ನೂ ಪವಿತ್ರ ಮಾಡಿಕೊಳ್ಳಲಿ. ಈಗೋ ಬೇಗ ಬರುತ್ತೇನೆ, ನಾನು ಪ್ರತಿಯೊಬ್ಬನಿಗೆ ಅವನವನ ನಡತೆಯ ಪ್ರಕಾರ ಕೊಡತಕ್ಕ ಪ್ರತಿಫಲವು ನನ್ನ ಕೈಯಲ್ಲೇ ಅದೆ ಎಂಬುದಾಗಿ ಸ್ವಾಮಿ ಹೇಳುವನಾಗಿದ್ದಾನೆ. Here he also tells there, I am Alpha and Omega, the beginning and the end, the first and the last. ಇಲ್ಲಿ ಆತನು ಹೀಗೆ ಹೇಳುತ್ತಾನೆ, ನಾನೇ ಮೊದಲನೆಯವನು, ಆದಿಯು ಅಂತ್ಯವು, ಮೊದಲನೆಯವನು ಕಡೆಯವನು, ಪ್ರಾರಂಭವು ಸಮಾಪ್ತಿಯೂ ಆಗಿದ್ದೇನೆ ಎಂಬುದಾಗಿ ಹೇಳುತ್ತಾನೆ. May that God be our God, and may we know him more and more, so that we would have that intimate relationship with him. And no matter whatever comes in our life, we would not be focusing on the problem, but we would focus on him, because he has the solution for all our problems. ಆತನು ನಮ್ಮನ್ನು ತಿಳಿದುಕೊಂಡಿರುವ ದೇವರಾಗಿದ್ದಾನೆ. ನಾವು ಹಾಗೆ ತಿಳ್ಕೊಂಡು ಆತನ ಜೊತೆ ನಾವು ಒಂದಾಗಿ ಬಹಳ ನಿಕಟ ಸಂಪರ್ಕವನ್ನು ಹೊಂದಿದ ಪಕ್ಷದಲ್ಲಿ ನಾವು ಆತನ ಜೊತೆಗೆ ಸಂತೋಷಿಸುವರು, ಜೀವಿಸುವವರು ಆಗಿರುತ್ತೇವೆ. The Bible says that every promises that God has made, it is yes in Jesus Christ. ಇಲ್ಲಿ ಸತ್ಯವೇದ ನಮ್ಗೆ ಹೇಳುತ್ತದೆ, ಮಾಡುವಂತಹ ಪ್ರತಿಯೊಂದು ವಾಗ್ದಾನಗಳು ಯೇಸು ಕ್ರಿಸ್ತನಲ್ಲಿ ನೆರವೇರುವವಾಗಿವೆ ಎಂಬುದಾಗಿ. That is 2 Corinthians chapter 1 verse 20. For all the promises of God in him are yes, and in him amen, to the glory of God through us. 2 ಕೊರಿಂಥದಲ್ಲಿ ಹೀಗೆ ಹೇಳುವಂತದ್ದಾಗಿದೆ. Chapter 1 verse 20. 1ನೇ ವಾಕ್ಯ 20ನೇ ವಚನ ಹೀಗೆ ಹೇಳುವಂತದ್ದಾಗಿದೆ, ನಿಶ್ಚಯವಾಗಿ ದೇವರ ವಾಗ್ದಾನಗಳು ಎಷ್ಟಿದ್ದರೂ ಕ್ರಿಸ್ತನಲ್ಲೇ ದೃಢವಾಗುತ್ತವೆ. ಆದ ಕಾರಣ ದೇವರ ಪ್ರಭಾವವು ಪ್ರಕಾಶವಾಗುವುದಕ್ಕೋಸ್ಕರ ಆತನ ಮೂಲಕವಾಗಿ ನಾವು ಆಮೇನ್ ಎಂದು ಹೇಳುತ್ತೇವೆ. May the God who knows us well, may we know him well, may our life will be well pleased to him as we live on this earth. May God bless us. ಈ ಭೂಮಿಯಲ್ಲಿ ನಾವು ಜೀವಿಸ್ತಿರುವಾಗ ದೇವರು ನಮ್ಮನ್ನ ಒಂದು ಸರಿಯಾಗಿ ತಿಳಿದುಕೊಂಡವನಾಗಿದ್ದಾನೆ. ನಾವು ಕೂಡ ಆತನ್ನ ತಿಳ್ಕೊಳ್ಬೇಕಾಗಿದೆ. ನಾವು ಸೇವಿಸುವ ದೇವರು ನಿಮ್ಮನ್ನು ಎಂದೆಂದಿಗೂ ಆಶೀರ್ವದಿಸಲಿ ಎಂಬುದೇ ನನ್ನ ಪ್ರಾರ್ಥನೆಯಾಗಿದೆ. May this thought encourage us and then help us so that we'll be growing in him more and more. Amen. ಈ ಆಲೋಚನೆಯು ಆಶೀರ್ವದಿಸಲ್ಪಡಲಿ ಮತ್ತು ಇದಕ್ಕೆ ಬೇಕಾದಂತಹ ಉತ್ತೇಜನವೂ ಸಿಗಲಿ. ಆಗ ನಾವು ದೇವರಲ್ಲಿ ಹೆಚ್ಚೆಚ್ಚಾಗಿ ಬೆಳೆಯುವಂತವರಾಗಿರುತ್ತೇವೆ. ದೇವರು ಈ ವಾಕ್ಯವನ್ನ ಆಶೀರ್ವದಿಸಲಿ ಎಂಬುದೇ ನನ್ನ ಪ್ರಾರ್ಥನೆ. ಆಮೇನ್. ದೇವರಿಗೆ ಸ್ತೋತ್ರವಾಗಲಿ. Thank you, Pastor Sona. God bless you and lead you and use you for the mighty. ಈ ಬೆಳಗಿನ ಜಾವದಲ್ಲಿ ಉತ್ತಮವಾದಂತಹ ಸಂದೇಶವನ್ನ ಕೊಟ್ಟಂತಹ ಹಿರಿಯರಾದಂತಹ ಪ್ರದೀಪ್ ಸುನಾ ಅವರಿಗೆ ವಂದನೆಗಳನ್ನ ಸಲ್ಲಿಸ್ತೇನೆ. ವಿಶೇಷವಾಗಿ ಭಾಷಾಂತರಿಸಿದಂತ ಚಿನ್ನಪ್ಪ ಸಾತ್ವಿಕ್ ಅವ್ರಿಗೂ ಕೂಡ ಧನ್ಯವಾದಗಳನ್ನ ಸಲ್ಲಿಸ್ತೇನೆ. ಈ ಸಮಯದಲ್ಲಿ ನಾವು ಪ್ರಾರ್ಥನೆಗೆ ಹೋಗೋಣ. ಪ್ರಾರ್ಥನೆ
ವಿಜ್ಞಾಪನೆಗಳಿದ್ರೆ ಅದನ್ನ ಹಂಚ್ಕೊಳ್ಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಪ್ರಾರ್ಥನೆ ವಿಜ್ಞಾಪನೆಗಳು. ಓಕೆ, ಮನವಿಯಾಗಿ ಪ್ರಾರ್ಥನೆ ಮಾಡಿ. ಓಕೆ. ಸಹೋದರ KP ರವಿ ಅವರ ವಿಜ್ಞಾಪನೆಯನ್ನು ನೆನಪು ಮಾಡ್ಕೊಳ್ಳೋಣ, ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡೋಣ. ಸಹೋದರ ಡೇವಿಡ್ ರಾಯಚೂರ್ ಅವರು ಪ್ರಾರ್ಥನೆ ಮಾಡ್ತೀರಾ? ಅವರು ಇಲ್ಲ ಅಂತಂದ್ರೆ ಸಹೋದರಿ ಗ್ರೇಷಿ ಅಮ್ಮ ಅವರು ಪ್ರಾರ್ಥನೆ ಮಾಡ್ಬೇಕೆಂದು ಕೇಳ್ಕೊಡ್ತೇನೆ. ಸಹೋದರ KP ರವಿ ಅವರ ಆರೋಗ್ಯಕ್ಕೋಸ್ಕರ ನೀರಿನ ಸೇವಕರ ಮೂಲಕ ಅವರ ಬಾಯಲ್ಲಿ ನೋಡ ಮಾಡ್ಕೊಂತಾನೆ. ಸ್ವಾಮಿ, ನೀನು ನಮಗೆ ಈ ಸುವಾಕ್ಯವನ್ನು ಕೊಟ್ಟಿದ್ದಕ್ಕಾಗಿ ನಾವು ಸ್ತೋತ್ರ ಸಲ್ಲಿಸರಾಗಿದ್ದೇವೆಪ್ಪ. ಮುಂಜಾನೆಯಪ್ಪ ವಾಕ್ಯವೆಂಬ ಮನ್ನವನ್ನು ನಮಗೆ ಉಣಬಡಿಸಿದ್ದೀಯಪ್ಪ, ನಿಂಗೆ ಕೋಟಿ ವಂದನೆ. ಈ ಸಮಯದಲ್ಲಿ ಸ್ವಾಮಿ ಗೋಪ KP ರವಿ ಅವರನ್ನು ಕರ್ತನೆ, ಅವರ ಕುಟುಂಬಸ್ಥರನ್ನು ಕರ್ತನೆ ಇಟ್ಟಿದ್ದೇವೆ ಸ್ವಾಮಿ. ಅವರೆಲ್ಲರಿಗೂ ಆರೋಗ್ಯವನ್ನು ಕೊಟ್ಟವರಪ್ಪ, ಆಲೋಚನೆಗಳು ಏನಿದೆಯೋ ಕರ್ತನೆ, ಅವರಿಗೆ ಬೇಕಾದನ್ನು ನೀನು ಅನುಗ್ರಹಿಸಬೇಕೆಂದಪ್ಪ ನಿನ್ನಲ್ಲಿ ಮುಂಜಾನೆ ಕೇಳಿಕೊಳ್ಳುವಾಗಿದ್ದೇನೆ ಕರ್ತನೆ. ಈ ಮೇರೆಗೆ ಪ್ರತಿಯೊಬ್ಬರನ್ನು ಸ್ವಾಮಿ ಕರ್ತನೆ, ಇಲ್ಲಿ ನೆರೆದಿರುವ ಪ್ರತಿಯೊಬ್ಬರನ್ನಪ್ಪ ನೀನು ಆಶೀರ್ವದಿಸುವಂತ ಕರ್ತನೆ. ಮುಂಜಾನೆಯಪ್ಪ ಕರ್ತನೆ, ನಿನ್ನ ವಾಕ್ಯಕ್ಕಾಗಿ ಆತರಪಟ್ಟು ದಾಹದಲ್ಲಿ ಇರುವಾಗ ಸ್ವಾಮಿ ಈಗೋಪ್ಪ ಕೇಳಿದ ಎಲ್ಲ ವಾಕ್ಯಗಳು ಅಪ್ಪ ಕರ್ತನೆ ನಾವು ಮನದಟ್ಟು ಮಾಡಿಕೊಂಡು, ಹೌದು ಸ್ವಾಮಿ, ನಮ್ಮೆಲ್ಲ ರೋಗ ರುಜಿನಗಳಲ್ಲಿ ಕಷ್ಟ ನಷ್ಟಗಳಲ್ಲಿ ನೀನ್ ತಾನೇ ಜೊತೆ ಇದ್ದಿ. ಈ ಸಭಾ ದಿನದಲ್ಲಿ ಅಪ್ಪ ಕರ್ತನೆ, ಹೌದಪ್ಪ ನಿನ್ನನ್ನಪ್ಪ ಕರ್ತನೆ, ನಾವು ನಿನ್ನ ಆ ದಿನವನ್ನು ಶುದ್ಧವಾಗಿ ಇಟ್ಟುಕೊಂಡು ಪರಿಶುದ್ಧರಾಗಿ ನಡೆದುಕೊಂಡು ಕರ್ತನೆ, ಇದೊಂದು ಹಬ್ಬವಾಗಿ ನಾವು ಆಚರಿಸಲು ಕರ್ತನೆ, ಈ ಸಭಾ ದಿನದಲ್ಲಿ ನೀವು ಮಾಡಿದ ಈ ಅನುಕೂಲಕ್ಕಾಗಿ ಕೃತಜ್ಞತೆ ಸಲ್ಲಿಸುತ್ತಾ ಕರ್ತ, ಈ ಎಲ್ಲಾ ಸಮಯವನ್ನು ಅಪ್ಪ ನಾವು ಯಾವ ಅಪ್ಪ ಲೌಕಿಕವಾಗಿ ನಾವು ಉಪಯೋಗಿಸಿಕೊಳ್ಳದೆ ಕರ್ತನೆ, ಈಗೋ ಅನಕ್ಷವಾಗಿ ಅಪ್ಪ ಕರ್ತನೆ ಸಮಯವನ್ನು ಕಳೆಯದಂತೆ ನೀನ್ ತಾನೇ ನಮ್ಗೆ ಸಹಾಯ ಮಾಡು. ನಡೆದಿರೋ ಒಬ್ಬೊಬ್ಬರನ್ನು ಅಪ್ಪ ಬೋಧಕರನ್ನು ಅಪ್ಪ ಕರ್ತನೆ, ಬೋಧಿಸಿದವರನ್ನು ಅಪ್ಪ ಇದೆಲ್ಲವನ್ನು ಅನುಕೂಲ ಮಾಡಿ ಕೊಟ್ಟಪ್ಪ ರಾಜು ಅವರು ಪ್ರತಿಯೊಬ್ಬರನ್ನು ಅಪ್ಪ ಕರ್ತನೆ ನಿನ್ನ ಮುಂದೆ ನೆನಪು ಮಾಡ್ತೇನೆ ಸ್ವಾಮಿ. ಹೌದಪ್ಪ ಕರ್ತನೆ, ನೀ ಕೊಟ್ಟ ಈ ಭಾಗ್ಯಕ್ಕಾಗಿ ಸ್ತೋತ್ರ ಸ್ವಾಮಿ. ಮತ್ತೊಮ್ಮೆ ಅಪ್ಪ ಕರ್ತನೆ, ಎಲ್ಲದಕ್ಕಾಗಿ ಮಹೋನ್ನತನಾದ ನಿಮಗೆ ಕೃತಜ್ಞತೆ ಸಲ್ಲಿಸುತ್ತಾ ಸ್ವಾಮಿ, ಮತ್ತೆ ಸಂಜೆಯ ಸಮಯದಲ್ಲಿ ನಾವು ಒಗ್ಗೂಡಿಸಲು ನೀನ್ ತಾನೇ ನಮ್ಗೆ ಸಹಾಯ ಮಾಡು ಎಂದು ನಜರೇಯನಾದ ನನ್ನ ಯೇಸುವಿನಲ್ಲಿ ಕೇಳಿಕೊಳ್ತೇನೆ ತಂದೆಯ ದೇವರೇ, ಆಮೇನ್. ಆಮೇನ್. ಪರಲೋಕದ ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಈ ಹೊತ್ತು ನಮಗೆ ದಯಪಾಲಿಸಿಕೊಡು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆ ಒಳಗೆ ಸೇರಿಸದೆ ಕೇಡಿನಿಂದ ತಪ್ಪಿಸು. ಯಾಕಂದರೆ ರಾಜ್ಯವು ಬಲವು ಮಹಿಮೆಯು ಸದಾಕಾಲ ನಿನ್ನದೇ ಸ್ವಾಮಿ. ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು, ನಮ್ಮ ರಕ್ಷಕನಾದಂತ ಯೇಸು ಕ್ರಿಸ್ತನ ಕೃಪೆಯು, ಪರಿಶುದ್ಧಾತ್ಮ ದೇವರ ಅನುನ್ನತಿಯು, ಐಕ್ಯತೆಯು, ಸಹವಾಸವು ಇಂದು ಎಂದು ಸದಾ ಕಾಲ ಕೂಡಿ ಬಂದಿರುವಂತಹ ದೇವ ಮಂದೆಯ ಸಂಗಡ, ಪ್ರತಿಯೊಂದು ಕುಟುಂಬ, ಮಕ್ಕಳು, ಬಂಧು ಬಳಗದವರ ಸಂಗಡ, ಮಾಡುವಂತ ಕೆಲಸ ಕಾರ್ಯಗಳು, ಸೇವೆಯ ಸಂಗಡ ಹಾಗೂ ಸ್ವಾಮಿ ಪ್ರಾರ್ಥನೆ ವಿಜ್ಞಾಪನೆಗಳ ಸಂಗಡ ನಿನ್ನ ಪಾದ ಸನ್ನಿಧಾನದಲ್ಲಿ ಬಂದು ಪ್ರಾರ್ಥಿಸಿ ಸ್ತುತಿಸಿ ನಿನ್ನ ವಾಕ್ಯಗಳನ್ನು ಸಾರಿದಂತ ನಿನ್ನ ಭಕ್ತರ ಸಂಗಡ, ನಮ್ಮೆಲ್ಲರ ಸಂಗಡ ಇಂದು ಎಂದು ಸದಾ ಕಾಲ ನೆಲೆಯಾಗಿರಲಿ ಸ್ವಾಮಿ. ಆಮೇನ್. Amen. Here is one request. As I am preparing to give message to 60 pastors who are going to be ordained there in New Delhi. So they have invited me for 30th of September
as I prepare the Word of God, kindly remember in your prayers so that those pastors who are going to be ordained and be commissioned to do the ministry, God would give the right word to share with them. Thank you. Yes, Pastor. Yes, Pastor. We pray. ಬೋಧಕರಂತ ಪ್ರದೀಪ್ ಸುನಾ ಅವರು ಡೆಲ್ಲಿಯಲ್ಲಿ ನಡೀಲಿಕ್ಕೆ ಹೋಗ್ತಕ್ಕಂತ 60 ಬೋಧಕರುಗಳ ಅಭಿಷೇಕಕ್ಕಾಗಿ ಪ್ರಸಂಗವನ್ನ ಸಿದ್ಧಪಡಿಸುವಾಗ ಅವ್ರಿಗಾಗಿ ಉತ್ತಮವಾದಂತಹ ದೇವರ ಸಂದೇಶವನ್ನ ಸಿದ್ಧಪಡಿಸುವಂತೆ ನಾವೆಲ್ಲರೂ ಅವ್ರಿಗಾಗಿ ಪ್ರಾರ್ಥನೆ ಮಾಡಬೇಕೆಂಬುದಾಗಿ ಕೇಳ್ಕೊಂಡಿದ್ದಾರೆ. ನಮ್ಮ ದಿನನಿತ್ಯದ ಪ್ರಾರ್ಥನೆಯಲ್ಲಿ ನಾವು ಅದನ್ನ ನೆನೆಸ್ಕೊಂಡು ಪ್ರಾರ್ಥನೆ ಮಾಡೋಣ. ಕರ್ತನು ಅವರನ್ನ ಬಲಪಡಿಸಲಿ, ಆ ದಿನಕ್ಕಾಗಿ ಸಿದ್ಧಪಡಿಸಲಿ ಮತ್ತು ಅವರನ್ನು ಉಪಯೋಗಿಸಲಿ ಎಂಬುದಾಗಿ ಪ್ರಾರ್ಥನೆ ಮಾಡಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಥ್ಯಾಂಕ್ ಯು. ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಪಾಸ್ಟರ್ ಪ್ರದೀಪ್. Praise be to God. God bless us all. Thank you, sir. Thank you, sir. Happy Sabbath, children. Happy Sabbath. ಎಲ್ರಿಗೂ ಹ್ಯಾಪಿ ಸಾಬತ್. ದೇವರ ಆಶೀರ್ವಾದ ಮಾಡ್ಲಿ. ಮತ್ತೆ ಸಾಯಂಕಾಲ ಅಂತಾರಾಷ್ಟ್ರೀಯ ಕನ್ನಡ ಸಬ್ಬತ್ ಸಾಲ ಪಾಠಗಳನ್ನ ಕಲಿಯಲು ಒಟ್ಟಾಗಿ ಸೇರಿ ಬರೋಣ. ಅಲ್ಲಿಯ ತನಕ ಕರ್ತನ ಕೃಪೆ ನಮ್ಮೆಲ್ಲರ ಸಂಗಡ ಇರಲಿ. ಎಲ್ಲರಿಗೂ ಹ್ಯಾಪಿ ಸಾಬತ್.